ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಎಂ ಶೆಟ್ಟಿ ವ್ಲಾಗ್ ಚಾನಲ್. ಇವತ್ತಿನ ಒಂದು ವ್ಲಾಗಲ್ಲಿ ವಿತ್ ರೆಸ್ಪೆಕ್ಟ್ ಟು ದ ಸ್ಟಡೀಸ್ ಒಂದು ಎಪಿಸೋಡಲ್ಲಿ ಬಂದಿದ್ದೀನಿ. ರೀಸೆಂಟ್ UPSC CSE 2025 ಮೇ 25 ಆಗಿತ್ತು ಪ್ರಿಲಿಮ್ಸ್. ಅದರ ಒಂದು ಕಂಪ್ಲೀಟ್ UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ಹೇಗೆ ಫೇಸ್ ಮಾಡುವುದು, ಹಾಗೆ ಅದರಲ್ಲಿರುವ ಚಾಲೆಂಜಸ್, ಯಾವ ರೀತಿಯಾಗಿ ನಾವು ಅದಕ್ಕೆ ರೆಡಿ ಆಗಬೇಕು. ನಾನಿವತ್ತು ಸ್ಪೆಷಲಿ ಪ್ರಿಲಿಮ್ಸ್ UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಬಗ್ಗೆ ಮಾತಾಡ್ತಿದ್ದೀನಿ. ಯಾವ ರೀತಿಯಾಗಿ ನಾವು ನಮ್ಮ ಮೆಂಟಲಿ ಒಂದು ಪ್ರಿಪ್ರೇಷನ್ ಆಗಿರ್ಬೋದು, ಹಾಗೆಯೇ ನಾವು ಒಂದು ಡಿಸಿಪ್ಲಿನ್ ಆಗಿ ಹೇಗೆ ಹೋಗೋದು, ಒಂದು ಕಂಪ್ಲೀಟ್ ವಿವರಣೆಯನ್ನು ನನ್ನ ಒಂದು ಫ್ರೆಂಡ್, ಆ್ಯಸ್ ಐ ಟೋಲ್ಡ್ ಆಲ್ರೆಡಿ ಇನ್ ಮೈ ಮೆನಿ ವಿಡಿಯೋಸ್, ಭಾವನಾ, ನಾವಿಬ್ಬರು 2 ವರ್ಷದಿಂದ ಒಟ್ಟಿಗೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಿದ್ವಿ. ರೀಸೆಂಟ್ಲಿ ಅವರು UPSC CSE ಕೊಟ್ಟಿದ್ದಾರೆ. ಅವ್ರ ಜೊತೆನೇ ಒಂದು ಕನ್ವರ್ಸೇಷನ್ ವಿತ್ ಹೇಗೆ ಎಕ್ಸಾಮ್ ಫೇಸ್ ಮಾಡಿದ್ರು, ನಿಮಗೆ ಲೈವ್ ಆಗಿ ನಾನು ಮಾತಾಡೋದ್ರಿಂದ ಒಂದು ಯಾವ ರೀತಿಯಾಗಿ ಅವ್ರು ಫೇಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಲ್ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಕೊಡಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳುವ ಚಾನಲ್ಗೆ, ಸೊ ದಟ್ ಕಂಪ್ಲೀಟ್ ಒಂದು ವಿವರಣೆಯನ್ನು ನಾವು ನೋಡ್ಕೊಂಡು ಹೋಗ್ಬೋದು. ಶೀ ಈಸ್ ಭಾವನಾ. ಹರ್ ಮದರ್ ಟಂಗ್ ಇಸ್ ಆ್ಯಕ್ಚುಲಿ ತೆಲುಗು. ಶೀ ಈಸ್ ಸಮ್ವೇರ್ ಲೈಕ್ ಕನ್ನಡ ಅಷ್ಟು ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಬರಲ್ಲ. ವಿ ವಿಲ್ ಟಾಕ್ ಇನ್ ಕನ್ನಡ ಇಂಗ್ಲೀಷ್ ಮಿಕ್ಸಲ್ಲಿ ಮಾತಾಡ್ಕೊಂಡು ಹೋಗ್ತೀವಿ, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ ಟು ಮೆನಿ ಸ್ಟೂಡೆಂಟ್ಸ್. Let her welcome into the channel. Welcome Bhavana. Hi Akka, welcome. Thank you for this opportunity. Okay, first of all, she's been preparing for how long prepare ಆಗ್ತಿದ್ದಾರೆ ಅಂತ ನಾನು ಕೆಲವೊಂದು ಕ್ವಶನ್ಸ್ ಅವ್ರಿಗೆ ಕೇಳ್ತೀನಿ, ಸೊ ದಟ್ ಇಟ್ ವಿಲ್ ಕನೆಕ್ಟ್ ಟು ಮೆನಿ ಸ್ಟೂಡೆಂಟ್ಸ್ ಆಲ್ಸೋ. ಅವರು ಯಾವ ರೀತಿ ಫೇಸ್ ಮಾಡಿದ್ರು, ಎಕ್ಸಾಮ್ ಪ್ಯಾಟರ್ನ್ ಹೇಗಿತ್ತು, ಹಾಗೆ ಲಾಸ್ಟ್ ಇಯರು ಅವರು ಎಕ್ಸಾಮ್ನ ಕೊಟ್ಟಿದ್ರು ಪ್ರಿಲಿಮ್ಸು, ಹೇಗೆ ಅವರು ಡಿಫ್ರೆನ್ಸ್ ಆಗಿ ಈ ವರ್ಷ ಹ್ಯಾಂಡಲ್ ಮಾಡಿದರು, ಎಲ್ಲ ಒಂದು ತಿಳ್ಕೊಳ್ಳುವ. ನನ್ನ ಮೊದಲೇ ಕ್ವಶನ್ ಬಂದು, ಫಸ್ಟ್, ಸಿನ್ಸ್ ಹೌ ಲಾಂಗ್ ಯು ಆರ್ ಪ್ರಿಪೇರಿಂಗ್ ಫಾರ್ ದಿಸ್ ಎಕ್ಸಾಮಿನೇಷನ್ ಭಾವನಾ? ಟು ಬಿ ಮೋರ್ ಪ್ರಿಸೈಸ್, ಮೇ ಬಿ 3 ಇಯರ್ಸಿಂದ ಪ್ರಿಪೇರ್ ಆಗ್ತಿದ್ದೀನಿ. ಓಕೆ, ಫೈನ್. ಓಕೆ, ನಿಮ್ಮದು ಓಕೆ ಹೋಲ್ ಒಂದು 3 ಇಯರ್ಸಿಂದ ನೀವು ಇದಕ್ಕೆ ಸ್ಪೆಸಿಫಿಕಲಿಗೆ ಪ್ರಿಪೇರ್ ಆಗ್ತಿದ್ದೀರಾ ಈ ಎಕ್ಸಾಮಿನೇಷನ್ಗೆ? ಹೌದು. ಓಕೆ, ಲಾಸ್ಟ್ ಇಯರು ನೀವು ಎಕ್ಸಾಮ್ ಪ್ರಿಲಿಮ್ಸ್ ಕೊಟ್ಟಿದ್ದೀರಾ, ಲೈಕ್ ಓಕೆ, ಈ ವರ್ಷ ಕೊಟ್ಟಿದ್ದೀರಾ. ಏನಾದರೂ ತುಂಬ ಡ್ರಾಸ್ಟಿಕ್ ಚೇಂಜಸ್ ಏನಾದರೂ ಪೇಪರ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರಾ? ಆ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಹೋಗಿದ್ರೆ ಹೇಗಿತ್ತು ಪೇಪರ್? ಅದೇ ಮೈಂಡ್ ಸೆಟ್ ಅಂದರೆ ಲಾಸ್ಟ್ ಇಯರ್ ಸ್ವಲ್ಪ ತುಂಬ ಫಿಯರ್ಫುಲ್ ಆಗಿದ್ದೆ. ಓಕೆ, ಭಯ ಪಟ್ಕೊಂಡು ಹೋಗಿದ್ದೆ. ಏನಾದರೂ ಚೇಂಜಸ್, ಡ್ರಾಸ್ಟಿಕ್ ಚೇಂಜಸ್ ಏನಾದರೂ ಪೇಪರಲ್ಲಿ ನೋಡಿದ್ರಾ? ಚೇಂಜಸ್ ಅಂದರೆ ಪೇಪರ್ ಅಂದರೆ ಇದ್ದು ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಇತ್ತು. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೊಟ್ಟಿದ್ರು, ಜಾಸ್ತಿನೇ ಒಂದು 10 ಮೇಲೆ ಕೊಟ್ಟಿದ್ರು. ಓಕೆ, ಮತ್ತೆ ಮಿಕ್ಸ್ ಆಫ್ ಇತ್ತು, ಓನ್ಲಿ 1 ಓನ್ಲಿ 2 ಪೇರ್ಸ್ ಆ ಥರ ಕ್ವಶನ್ಸ್ ಬಂದಿದ್ವು, ಮತ್ತು ನಾರ್ಮಲ್ ಇನ್ ಜನರಲ್ ಕ್ವಶನ್ಸ್ ಬಂದಿದ್ವು. ಸೊ ಇಟ್ ವಾಸ್ ಮಿಕ್ಸ್ ಆಫ್ ಪೇಪರ್ ಅಂತ ನನಗೆ ಅನಿಸ್ತು. ಓಕೆ, ಸೊ ಆ ಥರ ಇತ್ತು. ಐ ವಾಸ್ ಲೈಕ್ ವಾಟ್ ಎವರ್ ಇಟ್ ಈಸ್, ನಾವು ವಿ ಹ್ಯಾವ್ ಟು ಫೇಸ್ ಇಟ್, ಆ ಥರ ಮೈಂಡ್ ಸೆಟ್ಟಲ್ಲೇ ಹೋಗಿದ್ದೆ. ಓಕೆ, ಫೈನ್. ಬಿಫೋರ್ ಇನ್ ಟು ದಿಸ್ ಹೋಲ್ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟೆಡ್ ಟು ಲೈಕ್ ಅವ್ರ ಬಗ್ಗೆ ನಾನು ಒಂದು ಲಿಟಲ್ ಇಂಟ್ರೊಡಕ್ಷನ್, ಸೊ ದಟ್ ಇಟ್ ಕ್ಯಾನ್ ಹೆಲ್ಪ್ ಟು ಲೈಕ್ ಹೌ ಶಿ ಸ್ಟಾರ್ಟೆಡ್ ಅವರ್ ಪ್ರಿಪ್ರೇಷನ್ ಅಂತ ಹೇಳಿ, ಪರ್ಸ್ನಲ್ ಆಗಿ ಅಂತಲ್ಲ, ಸ್ಟೂಡೆಂಟ್ ಪರ್ಸ್ಪೆಕ್ಟಿವಲ್ಲಿ ನಾನು ಅವ್ರ ಬಗ್ಗೆ ಕೇಳಬೇಕು ಅನ್ಕೊಂಡಿದ್ದೆ. ನಿಮ್ಮ ಒಂದು UPSC ಡ್ರೀಮ್ ಅನ್ನೋದು ಚೈಲ್ಡ್ಹುಡ್ ಡ್ರೀಮ್ ಆಗಿತ್ತಾ, ಇಲ್ಲ ಸ್ಪಾಂಟೇನಿಯಸ್ಲಿ ಆಗಿ ಲೇಟರ್ ಟೈಮಲ್ಲಿ ಹುಡ್ಕೊಂಡಿರೋದಾ? ಇಟ್ ವಾಸ್ ಚೈಲ್ಡ್ಹುಡ್ ಡ್ರೀಮ್. ಅಂದರೆ ನಾನು ಸ್ಕೂಲ್ ಡೇಸಿಂದನೇ ಆಗಬೇಕಂತ ಇತ್ತು ನನಗೆ. ಸೊ ಅದ್ರ ಮೇಲೇ ಸ್ವಲ್ಪ ನಾನು ಡೆಸಿಷನ್ಸ್ ಎಲ್ಲ ತಗೊಂಡು ಬಂದೆ. ಆಫ್ಟರ್ ಮೈ ಕ್ಲಾಸ್ 11th and 12th ಐ ಚೋಸ್ BA ಬಿಕಾಸ್ ಇಟ್ ವಿಲ್ ಬಿ ಹೆಲ್ಪ್ಫುಲ್, ಆ ಥರ ಅಂದ್ಕೊಂಡೆ. ಸೊ ಯಾ, ಇಟ್ ವಾಸ್ ಮೈ ಚೈಲ್ಡ್ಹುಡ್ ಡ್ರೀಮ್. ಓಕೆ, you said that your whole you completed BA, right? After BA ಪ್ರಿಪರೇಷನ್ ಅಲ್ಲಿ ಇರಬೇಕಂದ್ರೆ ನೀವು ಸ್ಟಾರ್ಟ್ ಮಾಡಿದ್ರೆ, ಇಲ್ಲ BA ಕಂಪ್ಲೀಟ್ ಆದಮೇಲೆ ನೀವು ಪ್ರಿಪರೇಷನ್ ಅನ್ನು ಸ್ಟಾರ್ಟ್ ಮಾಡಿದ್ರೆ? ಅಂದರೆ BA ಅಲ್ಲಿ ಸ್ಲೋ ಆಗಿ ಏನು ಓದಬೇಕು ಆ ಥರ ಎಲ್ಲ ಐ ವಾಸ್ ರಿಸರ್ಚಿಂಗ್ ಆ್ಯಂಡ್ ವಾಸ್ ಟಾಕಿಂಗ್ ಟು ಪೀಪಲ್. ಬಟ್ ಫುಲ್ ಫ್ಲೆಜ್ಡ್ ಆಗಿ ಐ ವುಡ್ ಸೇ ಲೈಕ್ ಆಫ್ಟರ್ BA ಓನ್ಲಿ ಐ ಸ್ಟಾರ್ಟೆಡ್. ಓಕೆ, ದೆನ್ ವೆದರ್ ಯು ಟೇಕನ್ ಎನಿ ಲೈಕ್ ಕೋಚಿಂಗ್ ಏನಾದರೂ ಸ್ಪೆಸಿಫಿಕಲಿ ತೊಗೊಂಡ್ರಾ, ಇಲ್ಲ ಕೋಚಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಪಾತ್ರ UPSC ಒಂದು ಪ್ರಿಪ್ರೇಷನ್, ಎನಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ ಕೋಚಿಂಗ್ ಪಾತ್ರ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನಿಸುತ್ತೆ ನಿಮ್ಮ ಪ್ರಕಾರ? ಐ ಡಿಡ್ ಟೇಕ್ ಆನ್ಲೈನ್ ಕೋಚಿಂಗ್ ಡ್ಯೂರಿಂಗ್ ಕೋವಿಡ್. ಬಟ್ ಐ ಥಿಂಕ್ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ಸ್. ಇಫ್ ಸಮ್ವನ್ ಫೀಲ್ಸ್ ಲೈಕ್ ಕೋಚಿಂಗ್ ವಿಲ್ ಹೆಲ್ಪ್ ಅಂದರೆ ಟೇಕಿಂಗ್ ಕೋಚಿಂಗ್ ಇಟ್ಸ್ ನಥಿಂಗ್ ರಾಂಗ್. ಬಟ್ ಇಫ್ ಸಮ್ವನ್ ಫೀಲ್ಸ್ ಲೈಕ್ ಇಂಡಿವಿಜುವಲಿ ಐ ಕ್ಯಾನ್ ಪ್ರಿಪೇರ್ ಸೆಲ್ಫ್ ಸ್ಟಡಿ ಮಾಡ್ಕೋಬೋದು ಅಂದರೆ ಆ ಥರ ಕೂಡ ಓಕೆ. ನಾವು ದೇರ್ ಇಸ್ ಲಾಟ್ ಆಫ್ ರಿಸೋರ್ಸಸ್ ಇನ್ ಆನ್ಲೈನ್ ಅಂಡ್ ಆಲ್. ಸೊ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಅಂತ ನನ್ನ ಫೀಲ್. ಅಂದರೆ ಇದು ಇಂಡಿವಿಜುವಲ್ ಕಾಲ್ ತಗೋಬೇಕು ಎಂಡ್ ಆಫ್ ದ ಡೇ. ಬಟ್ ಸೆಲ್ಫ್ ಸ್ಟಡಿ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಮೆಂಟರ್ ಆಗಲಿ, ಗೈಡೆನ್ಸ್ ಅಂತ ಹೇಳ್ತಾರೆ, ಅದು ಹೆಲ್ಪ್ ಆಗುತ್ತೆ. ಅದೇ ಕೋಚಿಂಗ್ ಅಂದರೆ ಯಾವ ಥರ ಕೋಚಿಂಗ್, ಮೆಂಟರ್ಶಿಪ್ ಒಂದು ನನಗೆ ಸಾಕು, ಇಲ್ಲಾಂದರೆ ನನಗೆ ಫುಲ್ ಫ್ಲೆಜ್ಡ್ ಐ ನೀಡ್ ಒನ್ ಫೌಂಡೇಶನ್ ಕೋರ್ಸ್ ಥರ ಬೇಕು ಅಂದರೆ
ಫೌಂಡೇಶನ್ ಕೋರ್ಸ್ ತಗೋಬಹುದು. ಇಲ್ಲ ನನಗೆ ಮೆಂಟರ್ಶಿಪ್ ಒಂದು ಸಾಕು, ಸ್ವಲ್ಪ ಗೈಡೆನ್ಸ್ ಒಂದು ಬೇಕು, ಯಾವ ತರ ಓದ್ಬೇಕು, ನಾನು ಯಾವ್ದು ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಅದೊಂದು ನನಗೆ ಎನಫ್ ಅಂದ್ರೆ ದಟ್ಸ್ ವಾಟ್ ಇಂಡಿವಿಜುವಲ್ ಆಗಿ ವಾಟ್ ಡು ಯು ವಾಂಟ್, ಯು ನೀಡ್ ಟು ಟೇಕ್ ಅ ಕಾಲ್ ಅಂಡ್ ಡಿಸೈಡ್ ಬೇಸ್ಡ್ ಆನ್ ದಟ್. ಓಕೆ ಓಕೆ, ವಿತ್ ರೆಸ್ಪೆಕ್ಟ್ ಟು ಕೋಚಿಂಗ್ ಅವರು ಹೇಳಿದರು, ಲೈಕ್ ಈವನ್ ಐ ಫೆಲ್ಟ್ ಸೇಮ್, ಲೈಕ್ ಐ ವೆಂಟ್ ಟು ಡೆಲ್ಲಿ ಫಾರ್ ದ ಕೋಚಿಂಗ್. ಅವಾಗ ಏನಂತ ಹೇಳಿದ್ರೆ ನಾವು 2015 ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಂದಾಗ ಆನ್ಲೈನ್ ಸೋರ್ಸ್ ಮೆಟೀರಿಯಲ್ ಅಷ್ಟಿರಲಿಲ್ಲ. ಇವಾಗಂತ ಹೇಳಿದ್ರೆ ನಿಮಗೆ ಲಮ್ಸಮ್ ದರ್ ಆರ್ ಲಾಟ್ ಆಫ್ ಮೆನಿ ರಿಸೋರ್ಸಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಆ್ಯಂಡ್ ಆನ್ಲೈನ್, ಟೆಲಿಗ್ರಾಮ್, ಎವ್ರಿ ಕಡೆ ನಿಮಗೆ ಲಭ್ಯ ಇರುತ್ತೆ. ಸೊ ದಟ್ ಇಫ್ ಯು ಆರ್ ಲೈಕ್ ವೆರಿ ಸ್ಪೆಸಿಫಿಕ್, ನಿಮಗೆ ಇವನ್ ವಿತೌಟ್ ಕೋಚಿಂಗ್ ಯು ಕ್ಯಾನ್ ಈಸಿಲಿ ಮನೇಲಿ ಪ್ರಿಪೇರ್ ಆಗ್ಬೋದು. ಬಟ್ ಎನಿ ಹೌ ಲೈಕ್ ಯು ನೀಡ್ ಟು ಟೇಕ್ ಅ ಟೆಸ್ಟ್ ಸಿರೀಸ್. ನಿಮ್ಮನ್ನು ನೀವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದು ಪರ್ಸ್ಪೆಕ್ಟಿವ್ ಆಗಿ ಟೆಸ್ಟ್ ಸಿರೀಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್ನು. ವಿಲ್ ಆಸ್ಕ್ ಅಬೌಟ್ ಹರ್, ಲೈಕ್ ಲಾಸ್ಟ್ ಇಯರ್ ಅವರು UPSC ಪ್ರಿಪ್ರೇಷನ್, ನಾನು ಅವ್ರ ಜೊತೆ ಪ್ರಿಪ್ರೇಷನ್ ಇದ್ದಾಗಲೇ ಕೊಟ್ಟಿದ್ದರು. ಹೌ ಎರಡು ಲಾಸ್ಟ್ ಇಯರ್ ಮತ್ತು ಈ ವರ್ಷ ಪ್ರಿಪ್ರೇಷನ್ ಲೆವೆಲ್ ಹೇಗಿತ್ತು, ಹಾಗೆ ಅವ್ರದ್ದು ಅಟೆಂಪ್ಟ್ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಡಿಫ್ರೆನ್ಸ್ ಬಗ್ಗೆ ಕೇಳ್ಕೊಳ್ಳುವ. ಅದೇ ನಿಮ್ಮದು ಲಾಸ್ಟ್ ಇಯರ್ ಪ್ರಿಪ್ರೇಷನ್, ನೀವು ಎಕ್ಸಾಮ್ಗೆ ಹೋಗಿದ್ರಿ, ತುಂಬ ಚೆನ್ನಾಗಿ ನಾನು ನೋಡ್ದಂಗೆ ನೀವು ಪ್ರಿಪೇರ್ ಆಗಿದ್ರಿ. ಬಟ್ ಲೈಕ್ ನಾನು ನೋಡ್ದಂಗೆ ನೀವು ತುಂಬ ಫಿಯರ್ಫುಲ್ ಇದ್ರಿ, ಲೈಕ್ ಐ ಹ್ಯಾಡ್ ಟು ಗೆಟ್ ಇನ್ ಆರ್ ಎಲ್ಸ್ ಲೈಕ್ ವಾಟ್ ಟು ಡೂ ನೆಕ್ಸ್ಟ್ ಅಂತ ಇಲ್ಲ ಅಂತ ತುಂಬ ಮೈಂಡ್ ಸೆಟ್ಟಲ್ಲಿ ತುಂಬ ನಿಮಗೆ ಫಿಯರ್ ಇತ್ತು. ಈ ವರ್ಷ ನಾನು ಈವನ್ ಡಿಸ್ಟೆನ್ಸಲ್ಲಿ ನಾನು ನಿಮ್ಮನ್ನು ನೋಡಿದ್ರು ಸಹ ಲೈಕ್ ಯು ಆರ್ ವೆರಿ ಚಿಯರ್ಫುಲ್ ಆ್ಯಂಡ್ ವೆರಿ ವಾಟ್ ಟು ಸೇ, ತುಂಬ ಕಂಫರ್ಟ್ ಆಗಿ ಇದ್ರಿ. ಅಷ್ಟು ಪ್ರೆಷರ್ ಏನೂ ಇರಲಿಲ್ಲ. ಲಾಸ್ಟ್ ನಿಮಗೆ ನಿಯರ್ ಟು ಎಕ್ಸಾಮು ಸ್ವಲ್ಪ ತುಂಬ ಮೈಂಡ್ ತುಂಬ ಕಾಮ್ ಆಗೇ ಇತ್ತಂತ ಹೇಳ್ಬೋದು. ಲೈಕ್ ಮೈಂಡ್ ಒಂದು ಸ್ಟೆಬಿಲಿಟಿ ಆಫ್ ಮೈಂಡ್ ಸೆಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಈ ಎಕ್ಸಾಮಿಗೆ, ಎಸ್ಪೆಷಲಿ ಫಾರ್ ದ ಪ್ರಿಲಿಮ್ಸ್. ಸೊ ಅಕ್ಕ ಹೇಳ್ದಂಗೆ ಲಾಸ್ಟ್ ಟೈಮ್ ಸ್ವಲ್ಪ ಫಿಯರ್ಫುಲ್ ಆಗೇ ಇದ್ದೆ, ಬಟ್ ಈ ಟೈಮ್ ಅಂದರೆ ಭಯ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಐ ವಾಸ್ ಲೈಕ್ ಲೆಟ್ಸ್ ಡೂ ಇಟ್, ಲೆಟ್ಸ್ ಫೇಸ್ ಇಟ್. ಇಲ್ಲಾಂದರೆ ಮೇ ಬಿ ಐ ವಿಲ್ ಥಿಂಕ್ ಆಫ್ ಸಮಥಿಂಗ್ ಎಲ್ಸ್. ಐ ವಾಸ್ ಲಿಟಲ್ ಮೋರ್ ಕಾನ್ಫಿಡೆಂಟ್ ಆ್ಯಂಡ್ ಲೆಟ್ಸ್ ಫೇಸ್ ಇಟ್, ಆ ಥರ ಆ್ಯಟಿಟ್ಯೂಡ್ ಇತ್ತು. ಸೊ ಅದು ಎಕ್ಸಾಮಲ್ಲಿ ಆ ಡೇ ಇರುತ್ತಲ್ಲ, ಅಲ್ಲಿ ನಾವು ನಮಗೆ ಸ್ವಲ್ಪ ಆನ್ಸರ್ ಟ್ಯಾಕಲ್ ಮಾಡೋಕ್ಕೆ, ಇಲ್ಲಾಂದರೆ ಪೇಪರ್ ಸಾಲ್ವ್ ಮಾಡೋಕ್ಕೆ ಇಟ್ ವಿಲ್ ಬಿ ಹೆಲ್ಪ್ ಆಗುತ್ತೆ ಇಲ್ಲಂತಲ್ಲ. ನಾವು ಕ್ವಶನ್ ಅಟೆಂಪ್ಟಿಂಗ್ ಆ ಟೈಮಲ್ಲಿ ಆದರೂ, ಇಲ್ಲಾಂದರೆ ನಾವು ಫಿಯರ್ಫುಲ್ ಇದ್ದಂಗೆ ನಾವು ಆನ್ಸರ್ಸ್ ನಮಗೆ ಅಲ್ಲಿ ಟೆನ್ಷನ್ ಆದಂಗೆ ಕಾಮ್ ಇರೋಕ್ಕಾಗಲು. ಸೊ ಎನಿ ಹೌ ಇಟ್ ವಿಲ್ ಬಿ ಹೆಲ್ಪ್ಫುಲ್ ವೆನ್ ವಿ ಆರ್ ಲಿಟಲ್ ಕಾನ್ಫಿಡೆಂಟ್ ಆ್ಯಂಡ್ ವೆನ್ ವಿ ಆರ್ ಇನ್ ಅ ರೈಟ್ ಮೈಂಡ್ ಸೆಟ್. ಓಕೆ, ಮೈಂಡ್ ಸೆಟ್ ಅನ್ನೋದು ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ. ಏನ್ ಡಿಫ್ರೆನ್ಸ್ ಅನ್ಸಿತ್ತು? ಲಾಸ್ಟ್ ಇಯರ್ ನೀವು UPSC ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ, ಒಂದು ಶಾರ್ಟ್ ಆಫ್ 10 ಮಾರ್ಕ್ಸ್ ಅಂತಾನೆ ಹೇಳ್ಬೋದು. ಬಟ್ ಈ ವರ್ಷ ಸಮ್ ಡಿಫ್ರೆನ್ಸ್ ಅನಿಸ್ತಿದೆ. ಸೆಕೆಂಡ್ ಪೇಪರ್ ಯು ಆರ್ ಇನ್ ಸಮ್ವೇರ್ ಬಾರ್ಡರ್, ಫಸ್ಟ್ ಪೇಪರ್ ಚೆನ್ನಾಗೇ ಮಾಡಿದೀರಾ ಅನ್ನೋ ಅಂದ್ರೆ ಸಮ್ವೇರ್ ಲೈಕ್ ಯು ವೆಂಟ್ ಇನ್ ಟು ಇನ್ ಅ ಗುಡ್ ವೇ. ಯಾವ ತರ ಡಿಫ್ರೆನ್ಸ್ ಅನಿಸ್ತು? ಲಾಸ್ಟ್ ಇಯರ್ ನೀವು ನನಗೆ ನೋಡಿದಂಗೆ ನೀವು ಚೆನ್ನಾಗೇ ಓದಿದ್ರಿ, ಆದ್ರೂ ಸಹ ನೀವು ಮಿಸ್ಟೇಕ್ಸ್ಗಳು ತುಂಬಾ ಆಗಿತ್ತು ಅಂತ ಅನ್ಸುತ್ತೆ, ರಾಂಗ್ ಕ್ವಶನ್ಸ್ಗಳು ಜಾಸ್ತಿ ಹೋಗಿತ್ತು. ಈ ವರ್ಷ ಹೇಗೆ ಫೇಸ್ ಮಾಡಿದ್ರಿ? ಹೌ ಮೆನಿ ಕ್ವಶನ್ ಯು ಅಟೆಂಪ್ಟೆಡ್? ಹೌ ಯು ಫೇಸ್ ದ ಪೇಪರ್? ವೆನ್ ನೀವು ಪೇಪರ್ನ ನೋಡಿದಾಗ ನಿಮ್ಮ ಮೈಂಡ್ ಸೆಟ್ ಯಾವ ತರ ಫೀಲ್ ಕೊಡ್ತು, ಹಾಗೆ ನೀವು ಯಾವ ರೀತಿ ಫೇಸ್ ಮಾಡಿದ್ರಿ? ನೀವು ಪೇಪರ್ನ ಹೇಗೆ ಫೇಸ್ ಮಾಡ್ಕೊಂಡು ಹೋದ್ರಿ? ಸೊ ಲಾಸ್ಟ್ ಟೈಮ್ ಈ ಟೈಮಿಗೆ ಕಂಪೇರ್ ಮಾಡಬೇಕಂದ್ರೆ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಅಂದರೆ ಮೈಂಡ್ ಸೆಟ್ ಡಿಫ್ರೆನ್ಸ್ ಇತ್ತು ಸ್ವಲ್ಪ. ಮತ್ತು ಈ ಸತಿ ನಾನು ಸ್ವಲ್ಪ ಟೆಸ್ಟ್ ಸೀರೀಸ್ ಮಾಡಿದ್ದೆ. ಐ ರಿಯಲೈಸ್ ಲೈಕ್ ಟೆಸ್ಟ್ ಸೀರೀಸ್ ಈಸ್ ಇಂಪಾರ್ಟೆಂಟ್. ಅದು ಮಾಡಿದ ಟೆಸ್ಟ್ ಸೀರೀಸ್ ನಾವು ಅಟೆಂಪ್ಟ್ ಎಷ್ಟು ಕೊಡ್ತೀವೋ that is how much it is important. At the same time, revising those test series before going to exam hall and analyzing our mistakes is also very important, and seeing previous year questions is also important. These were some behavior changes and some strategical changes which I made. So that these changes kind of helped me in prelims ee sati anta helbodu. So and ಪೇಪರ್ 2 ಅಷ್ಟು ಚೆನ್ನಾಗಿ ಆಗಿಲ್ಲ. ಸೊ ಯು ಆರ್ ಇನ್ ದ ಬಾರ್ಡರ್. ಓಕೆ, ಫಸ್ಟ್ ಪೇಪರ್ನ ನೀವು ಮಾಡಿದಾಗ ಹೇಗೆ ಫುಲ್ಲಿ ಕಾನ್ಫಿಡೆಂಟ್ ಇದ್ರಾ? ಹೇಗಿತ್ತು ಪೇಪರ್? ಪೇಪರ್ ಸಾಲ್ವ್ ಮಾಡ್ತಾ ಇದ್ದಾಗ ಐ ಫೆಲ್ಟ್ ಲೈಕ್ ಓಕೆ ಪೇಪರ್ ಈಸ್ ಡೂಯಬಲ್. ಓಕೆ ಐ ಆಮ್ ಲೈಕ್ ಓಕೆ, ಸ್ವಲ್ಪ ಅಲ್ಲಲ್ಲಿ ಟಫ್ ಕ್ವಶನ್ಸ್ ಬಂದಿತ್ತು, ಗೊತ್ತಾಗ್ತಿದ್ದಿಲ್ಲ. ಐ ವಾಸ್ ಲೈಕ್ ಬಟ್ ಸ್ಟಿಲ್ ಐ ಶುಡ್ ನಾಟ್ ಗಿವ್ ಅಪ್, ಐ ಶುಡ್ ಪುಷ್ ಮೈ ಸೆಲ್ಫ್ ಅಂತ ಐ ವಾಸ್ ಡೂಯಿಂಗ್ ಆ್ಯಂಡ್ ಐ ವಾಸ್ ಸಾಲ್ವಿಂಗ್ ಕ್ವಶನ್ಸ್. ಆ ಥರ ಮುಂದೆ ಹೋಯಿತು. ಆ್ಯಂಡ್ ಐ ಅಟೆಂಪ್ಟೆಡ್ ಸಮ್ವೇರ್ ಅರೌಂಡ್ ಐ ಥಿಂಕ್ 85 ಕ್ವಶನ್ಸ್ ಮೇಲೆ 86 ಆರ್ 87 ಆ ಥರ ಅಟೆಂಪ್ಟ್ ಕೊಟ್ಟಿದ್ದೆ. ಇವಾಗ ಕೆಲವರಲ್ಲಿ ತುಂಬ ಸ್ಟೂಡೆಂಟ್ಸಲ್ಲಿ ಒಂದು ಕ್ವಶನ್ಸ್ ಇದೆ. ಕೆಲವರು ಹೇಳ್ತಾರೆ ಇಲ್ಲ, ಮೋರ್ ಆಫ್ ಕ್ವಶನ್ ಅಟೆಂಡ್ ಮಾಡಿ, ಪೇಪರ್ ಹೇಗೆ ಬರಲಿ, ಲೈಕ್ ಯು ಶುಡ್ ಕ್ರಾಸ್ 80+ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ
ಲಿಮಿಟೆಡ್ ಕ್ವಶನ್ ಅಟೆಂಪ್ಟ್ ಮಾಡಿ, ಜಾಸ್ತಿ ಕ್ವಶನ್ ಅಟೆಂಪ್ಟ್ ಮಾಡಬೇಡಿ, ಏನಕ್ಕಂದ್ರೆ ರಾಂಗ್ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಹೇಳ್ತಾರೆ. ನಿಮ್ಮ ಒಂದು ಒಪಿನಿಯನ್ ಪ್ರಕಾರ ಯಾವ ತರ ಹೇಳ್ತೀರಾ? ಲೈಕ್ ಆ್ಯಕ್ಚುಲಿ ಐ ಆಮ್ ನಾಟ್ ಅ ಪ್ರೋ, ನಾನು ಇನ್ನು ಸೆಲೆಕ್ಟ್ ಆಗಿಲ್ಲ ಇಲ್ಲಿವರೆಗೂ. ಬಟ್ ಐ ಬಿಲೀವ್ 85 ಮೇಲೆ ಅಟೆಂಡ್ ಮಾಡೋದು ಇಟ್ ಈಸ್ ಗುಡ್ ಥಿಂಗ್ ಅಂತಲೇ ನಾನು ಫೀಲ್. 85 ಮೇಲೆ ಆದಮೇಲೆ ನೀವು ಡಿಸೈಡ್ ಮಾಡ್ಕೋಬೇಕು, ನಾನು 90 ಮೇಲೆ ಹೋಗ್ತೀನಾ ಇಲ್ಲ, ಬಿಕಾಸ್ ಅಗೇನ್ ಇಟ್ ಈಸ್ ಇಂಡಿವಿಜುವಲ್ ಅಂತೀನಿ. ಸ್ವಲ್ಪ ಜನ ದೇ ವಿಲ್ ಅಟೆಂಪ್ಟ್ 95 ಮೇಲೆ ಆ್ಯಂಡ್ ದೇರ್ ಅಕ್ಯುರಸಿ ಈಸ್ ಗುಡ್. ಫಾರ್ ಫ್ಯೂ ಪೀಪಲ್ ಅಕ್ಯುರಸಿ ಈಸ್ ನಾಟ್ ಗುಡ್. ಸೊ ದೆಮ್ ದೇ ಕ್ಯಾನ್ ಸಮ್ವೇರ್ limit themselves to 85. By attempting 85 is a good choice and then unfeel. But again individual call they have to take. Suppose I heard that some students are like 70 ಗೆ ಸ್ಟಾಪ್ ಆಗಿಬಿಡ್ತಾರೆ. ಅದು ನನಗೆ ಪರ್ಸನಲಿ ಯಾವಾಗಲೂ ಅನಿಸುತ್ತೆ 70 ಅನ್ನೋದು ತುಂಬಾ ಕಮ್ಮಿ ಅಟೆಂಪ್ಟೆಡ್ ಕ್ವಶನ್ ಆಗುತ್ತೆ. ಸೊ ದಟ್ ಐ ವಿಲ್ ನಾಟ್ ರೆಕಮೆಂಡ್ ಟು 70 ಅಂತ ಹೇಳ್ತೀನಿ. ನಿಮ್ಮ ಅಭಿಪ್ರಾಯ ಪ್ರಕಾರ 70 ಕ್ವಶನ್ ಅಟೆಂಡ್ ಮಾಡಿದ್ರು ಕ್ಲಿಯರ್ ಆಗ್ಬೋದು ಅಂತೀರಾ? ಲೈಕ್ ಹೌ ಯು ಯು ಹ್ಯಾವ್ ಕಮ್ ಅಕ್ರಾಸ್ ಎನಿ ಸ್ಟೂಡೆಂಟ್? ಅಂದ್ರೆ ಒಬ್ಬರು ಕೇಳಿದ್ದೆ, ಐ ಥಿಂಕ್ 2023 ಪೇಪರ್ ಅಲ್ಲಿ ದೇ ಅಟೆಂಪ್ಟೆಡ್ ಸಮ್ವೇರ್ ಅರೌಂಡ್ 75. ಓಕೆ. ಬಟ್ ಆ ಪೇಪರ್ಗೆ 70 ಬಿಕಾಸ್ ಕಟ್ ಆಫ್ ಆ ಥರನೇ 75 ಇತ್ತು, ಸೆಟ್ ಆಯಿತು. ಓಕೆ. ಬಟ್ ಈವನ್ ವೆನ್ ಐ ಸ್ಪೋಕ್ ಟು ದಟ್ ಪರ್ಸನ್ ಹಿ ವಾಸ್ ಲೈಕ್ ನೋ, ಬಟ್ ದಟ್ ಈಸ್ ನಾಟ್ ಗುಡ್ ಚಾಯ್ಸ್. ಅಟೆಂಪ್ಟಿಂಗ್ ಅಟ್ ಲೀಸ್ಟ್ ಮಿನಿಮಮ್ 85 ಈಸ್ ದ ಗುಡ್ ಡೆಸಿಷನ್ ಅಂತ ಹಿ ವಾಸ್ ಸೇಯಿಂಗ್. ಸೊ ಬಟ್ ಇಟ್ ಈಸ್ ಅನ್ ಇಂಡಿವಿಜುವಲ್ ಕಾಲ್. ಬಟ್ ಇಫ್ ಸಮ್ವನ್ಸ್ ಅಕ್ಯುರಸಿ ಇಸ್ ಟೂ ಗುಡ್, then you can reach like 90 questions also you can attempt. Okay. But if it's somewhere not so good, I think limiting to 85 and yeah, that is also fine. So it is basically individual decision. ನೀವು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ತಾ ನಿಮ್ಮದು ಯಾವ ಥರ ಇದೆ, ಅಕ್ಯುರಸಿ ಯಾವ ಥರ ಇದೆ ಅಂತ ನೀವು ಡಿಸೈಡ್ ಮಾಡಿಕೊಂಡು ಯು ಶುಡ್. ಬಟ್ ಅಗೇನ್ ಮತ್ತೆ ಎಕ್ಸಾಮ್ ಹಾಲ್ ಹೋದ್ಮೇಲೆ ಕೂಡ ಯು ಶುಡ್ ಟೇಕ್ ಅ ಕಾಲ್. ಪೇಪರ್ ಟಫ್ ಇದ್ರೆ ಓಕೆ, ಯು ಶುಡ್ ಅಟೆಂಪ್ಟ್ ಲಿಟಲ್ ಲೆಸ್. ಪೇಪರ್ ಈಸಿ ಇದ್ರೆ ಯು ಕ್ಯಾನ್ ಪುಷ್ ಯುವರ್ ಸೆಲ್ಫ್. ಸೊ ಅದು ಇಟ್ಸ್ ಕೀಪ್ ಆನ್ ಚೇಂಜಿಂಗ್. ದಿ ಡೇ ಕೂಡ ಯು ನೀಡ್ ಟು ಟೇಕ್ ಅ ಕಾಲ್ ಅಗೇನ್. ಸೊ ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ನೀವು ಅದು ಟೆಸ್ಟ್ ಸೀರೀಸ್ ಮಾಡ್ತಾ ನಿಮ್ಮ ಬಗ್ಗೆ ಅನಲೈಸ್ ಮಾಡ್ಕೊಂತ ಯು ಶುಡ್ ಟೇಕ್ ಅ ಕಾಲ್ ಈವನ್ ಇನ್ ದ ಎಕ್ಸಾಮ್ ಹಾಲ್. ಓಕೆ, ದಟ್ ಈಸ್ ಅಗೇನ್ ರಿಯಲಿ ಟ್ರೂ. ವಿ ಕಾನ್ ಡಿಸೈಡ್ ದಟ್ ಹೀಗೆ ಬರುತ್ತೆ ಪೇಪರು, ಹೀಗೆ ಇರುತ್ತೆ, ಇಷ್ಟೇ ಮಾಡ್ಕೊಂಡು ಹೋಗ್ತೀನಿ ಅಂತ ಹೋಗೋಕ್ಕಾಗಲ್ಲ. ಏನಕ್ಕಂದರೆ ದಟ್ಸ್ ಅಗೇನ್ ಆನ್ ದಟ್ ಡೇ ಇಸ್ ಮ್ಯಾಟರ್ ಮೋರ್. ಆ ದಿನ ತುಂಬ ಮ್ಯಾಟರ್ ಆಗುತ್ತೆ. ಆ ದಿನ ಪೇಪರ್ ಟಫ್ ಬಂದಿದೆಯಾ, ಇಲ್ಲ ಡ್ರಾಸ್ಟಿಕ್ ಆಗಿ ಏನಾದರೂ ಪ್ಯಾಟರ್ನ್ ಚೇಂಜ್ ಆಗಿದೆಯಾ, ಇಲ್ಲ ನಿಮಗೆ ಹೆಂಗೆ ಅನಿಸ್ತಿದೆ, ಮಾಡ್ರೇಟ್ ಅನಿಸ್ತಿದೆಯಾ, ವೆರಿ ಈಸಿ ಅನಿಸ್ತಿದೆಯಾ, ಇಲ್ಲ ತುಂಬ ಡಿಫಿಕಲ್ಟ್ ಅನಿಸ್ತಿದೆಯಾ, ಆ ರೀತಿಯಾಗಿ ನೀವು ಕಾಲ್ ತೊಗೋಬೇಕು. ಇಟ್ ಈಸ್ ಅಗೇನ್ ಇಂಡಿವಿಜುವಲ್ ಕಾಲ್. ಬಟ್ ಮೋರ್ ಆಫ್ ಲೈಕ್ 80 ರೀಚ್ ಆಗೋದು ಬೆಟರ್ ಅಂತ ನನ್ನ ಒಂದು ಅಭಿಪ್ರಾಯ. ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು UPSC ಪ್ರಿಲಿಮ್ಸ್, ನೀವು ಪ್ರಿಲಿಮ್ಸಿಗೆ ಮತ್ತು ಮೇನ್ಸ್ ಪ್ರಿಪ್ರೇಷನ್ ಸಿನ್ಸ್ ಒಂದು ಲಾಂಗ್ 1 ಇಯರಿಂದ ಪ್ರಿಪ್ರೇಷನ್ ಅಂತ ನಾವು ಕೀಪ್ ಮಾಡಿದ್ರೆ, ಬೈಫರ್ಕೇಟ್ ಮಾಡಿ ಓದ್ಕೊಂಡಿದ್ರೆ, ಇಲ್ಲ ನೀವು ಪ್ರಿಲಿಮ್ಸಿಗೆ ಅಂತಲೇ ಸಪ್ರೇಟ್ ಓದ್ಕೊಂಡಿದ್ರೆ, ಇಲ್ಲ ಮೇನ್ಸಿಗೆ ಅಂತ ಓದ್ಕೊಂಡಿದ್ರೆ, ಯಾವ ರೀತಿಯಾಗಿ ನಿಮ್ಮ ಪ್ರಿಪ್ರೇಷನ್ ಇತ್ತು, ಯಾವ ರೀತಿಯಾಗಿ ಒಂದು ಇದೆಲ್ಲ ನಾವು ಮಾತಾಡ್ತಿರೋದು ಅವರದ್ದೊಂದು ಅಭಿಪ್ರಾಯನೇ. ಇದೇ ಪರ್ಫೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ. ಜಸ್ಟ್ ಐ ಆಮ್ ಆಸ್ಕಿಂಗ್ ಲೈಕ್ ಹೌ ಈಸ್ ಯುವರ್ ಪ್ರಿಪ್ರೇಷನ್, ಲೈಕ್ ಬೈಫರ್ಕೇಟ್ ಇತ್ತಾ ಇಲ್ಲ ಇಂಟಿಗ್ರೇಟೆಡ್ ಇತ್ತಾ? ಐ ಥಿಂಕ್ ಸ್ಟಾರ್ಟಿಂಗ್ 6 months ಇಟ್ ಕ್ಯಾನ್ ಗೋ ಇಂಟಿಗ್ರೇಟೆಡ್. ಮೇನ್ಸ್ಗೆ ಜಾಸ್ತಿ ಫೋಕಸ್ ಕೊಡ್ಬೋದು, ಆಪ್ಷನಲ್ ಆಗಲಿ ಎಥಿಕ್ಸ್ ಆಗಲಿ, ಇಟ್ ಶುಡ್ ಬಿ ಮಚ್ ಮೋರ್ ಇಂಟಿಗ್ರೇಟೆಡ್. But once we are reaching somewhere around January, February, then shifting towards prelims is a good choice, I believe. And again, matte individual, some will be very pro in prelims. Prelim stage ಅವ್ರಿಗೆ ಕಷ್ಟ ಅನ್ಸಲ್ಲ, ಬಟ್ ಮೇನ್ ಸ್ಟೇಜ್ ಕಷ್ಟ ಅನ್ಸುತ್ತೆ. ಅವರು ಮಾರ್ಚ್ ವರೆಗೂ ಕೊಡ್ತಾರೆ ಟೈಮ್ ಮೇನ್ಸ್ಗೆ. ಬಟ್ ನನಗೆ ಪ್ರಿಲಿಮ್ಸ್ ಆ್ಯಕ್ಚುಲಿ ಇಟ್ ಈಸ್ ಅ ಟಫೆಸ್ಟ್ ಸ್ಟೇಜ್ ಫಾರ್ ಮಿ ಆ್ಯಂಡ್ ಐ ಡಿಡ್ ನಾಟ್ ಕ್ಲಿಯರ್ ಎನಿ ಟೈಮ್ ಪ್ರಿಲಿಮ್ಸ್. So I prefer reading or starting prelims preparation from January. So it is individual, and I think starting a few months, maybe 8 months or 6 months, giving integrated is a good choice and then I feel. Okay. With respect to test series ಬಗ್ಗೆ ಮಾತಾಡ್ಕೊಂಡು ಹೋಗೋದಾದ್ರೆ, ಹೇಗೆ ನೀವು ಪ್ಯಾರಲಲಿ ತಗೊಂಡು ಹೋಗಿದ್ರೆ ಸ್ಟಡೀಸ್ ಅಂಡ್ ಟೆಸ್ಟ್ ಸೀರೀಸ್ ಟುಗೆದರ್, ಅಂಡ್ ಇಲ್ಲ ಲೇಟರ್ ಟೈಮಲ್ಲಿ ಟೆಸ್ಟ್ ಸೀರೀಸ್ಗೆ ಪ್ರಿಫರೆನ್ಸ್ ಕೊಟ್ರಾ? I think I don't say like from the day I started test series, but I was thinking like okay, this time I need to take test series anta I was sure about it. Maybe end of the February I was giving sectional test, but I think from March I made sure that I am giving full length test, but I did not give too much. ನಾನು ಕೊಟ್ಟಿರೋದು ಮೇ ಬಿ ಸಮ್ವೇರ್ ಅರೌಂಡ್ 10 ಕೊಟ್ಟಿರ್ಬೋದು ಫುಲ್ ಆ್ಯಂಡ್ ಟೆಸ್ಟ್ ಅಷ್ಟೇ. ಸೊ ಅದರ ಮೇ ಬಿ ಸ್ಟಾರ್ಟಿಂಗ್ ಡೇ ಇಂದನೇ ಕೊಟ್ಟಿಲ್ಲ, ಬಟ್ ಸೆಕ್ಷನಲ್ ಟೆಸ್ಟ್ ಕೊಟ್ಟಿದ್ದೀನಿ. ಆದಮೇಲೆ ಮಾರ್ಚ್ ಮತ್ತು ಮಾರ್ಚ್ ಎಂಡಿಂದ ಐ ಗೇವ್ ಫುಲ್ ಆ್ಯಂಡ್ ಟೆಸ್ಟ್. ಏಪ್ರಿಲ್ ಇಂದ ಟೆಸ್ಟ್ ಸೀರೀಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತುಂಬಾನೇ ಕೊಡಬೇಕು ಅಂತ ಹೇಳಿದ್ದಾರೆ, ಬಟ್ ಯು ಕ್ಯಾನ್ ಇಫ್ ಯು ಹ್ಯಾವ್ ಟೈಮ್ ಗಿವಿಂಗ್ ತುಂಬ, it is not wrong, but make sure that if you are giving a lot, you are revising those test series. That is important end of the day. Whatever you are giving, you should not just give the test series, you should analyze the test. You should then later before going to exam you need to revise those
you need to make sure that what are all mistakes you have did, you are not committing the same mistakes in exam. So that is important. I gave somewhere around 10 full length test ಅಷ್ಟೇ. Giving more is also not bad thing, but you need to analyze and revise those. Yeah, that's what I believe. ಓಕೆ, ಟೆಸ್ಟ್ ಸೀರೀಸ್ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಆಫ್ ಆಲ್ ನಾವು ಓದ್ಕೊಂಡೇನು ಟೆಸ್ಟ್ ಸೀರೀಸ್ ಕೊಡೋಕ್ಕಾಗಲ್ಲ. ಬಟ್ ಲೈಕ್ ಐ ವುಡ್ ಸೇ ದಟ್ ಕಂಪ್ಲೀಟ್ ದ ಬೇಸಿಕ್ಸ್ ಏನಿದೆ ಅದೆಲ್ಲ ಬೇಸಿಕ್ ಪ್ರಿಪ್ರೇಷನ್ ಕಂಪ್ಲೀಟ್ ಆಗಿರಬೇಕು. ದೆನ್ ನೋಟ್ಸ್ ಲೈಕ್ ಬೈ ದ ಟೈಮ್ ನೀವು ಫೆಬ್ ಬಂದಿರುವಾಗಲೇ ನಿಮ್ಮದು ಆಲ್ರೆಡಿ ಬೇಸಿಕ್ಸ್ ಮುಗ್ದಿರುತ್ತೆ. ಒನ್ ಟೈಮ್ ಬೇಸಿಕ್ ರಿವೈಸ್ ಮಾಡಿಕೊಂಡು ಆವಾಗಲೇ ನೀವು ಟೆಸ್ಟ್ ಸೀರೀಸ್ನ ಪ್ಯಾರಲಿ ತೊಗೊಂಡು ಹೋಗೋದ್ರಿಂದ ಸೊ ದಟ್ ನೀವು ಎಷ್ಟು ಮಿಸ್ಟೇಕ್ ಮಾಡ್ತೀರಲ್ವ ಆ ಮಿಸ್ಟೇಕ್ನ ನೀವು ರೆಡ್ಯೂಸ್ ಮಾಡಿಕೊಂಡು ನೆಕ್ಸ್ಟ್ ರೀಡಿಂಗಲ್ಲಾಗಲಿ ಹಾಗೆ ನಿಮ್ಮ ಟೆಸ್ಟಲ್ಲಾಗಲಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ನೀವು ಲಾಸ್ಟಲ್ಲಿ ಟೆಸ್ಟ್ ಸೀರೀಸ್ ತೊಗೊಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ರೀಡಿಂಗಲ್ಲಿ ಚೇಂಜಸ್ ಮಾಡ್ಕೊಳಕ್ಕಾಗಲ್ಲ. ಒಂದು ಥಿಂಗ್ ಅಗೇನ್ ಏನಂತ ಹೇಳಿದ್ರೆ ನೀವು ಟೆಸ್ಟ್ ಸೀರೀಸ್ನ ತೊಗೊಂಡು ಒಂದು ಪ್ರೆಷರಲ್ಲಿ ತೊಗೊಂಡ್ಬಿಡ್ತೀರ, ತೊಗೋಬೇಕಂತ ಹೇಳಿ ಆ ರಶಲ್ಲಿ ನಿಮಗೆ ಅನಲೈಸ್ ಮಾಡೋಕ್ಕೆ ಆಗಲ್ಲ, ಟೈಮ್ ಕೊಡಲಿಕ್ಕಾಗಲ್ಲ. ಸೊ ದಟ್ ಇನಿಷಿಯಲಿ ನೀವು ಟೆಸ್ಟ್ ಸೀರೀಸ್ ತೊಗೊಂಡು ಅನಲೈಸ್ ಮಾಡಿಕೊಂಡು ಪ್ರತಿಯೊಂದು ಕ್ವಶನ್ನ ನೀವು ಅನಲೈಸ್ ಮಾಡಿದಾಗ ಒಂದು ನಿಮಗೆ ಟ್ರಿಕ್ ಅಂತ ಸಿಗುತ್ತೆ. ಲೈಕ್ ಹೌ ದೇ ಎವ್ರಿ ಕ್ವಶನ್ ಅವರು ನಿಮ್ಮ ನಾಲೆಜ್ ಚೆಕ್ ಮಾಡಲಿಕ್ಕೆ ಅಂತಲೇ ಕೊಡಲ್ಲ, ಮೋರ್ ಆಫ್ ಕ್ವಶನ್ ವಿಲ್ ಬಿ ನಿಮ್ಮ ಸ್ಮಾರ್ಟ್ನೆಸ್ನ ಚೆಕ್ ಮಾಡಲಿಕ್ಕೂ ಸಹ ಇರುತ್ತೆ. ಸೊ ದಟ್ ಟೆಸ್ಟ್ ಸೀರೀಸ್ ಕೊಡೋದ್ರಿಂದ ಇದು ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೆಕ್ಸ್ಟ್ ವಿಲ್ ಟಾಕ್ ಅಬೌಟ್ ದಟ್ಸ್ ಕರೆಂಟ್ ಅಫೇರ್ಸ್ ಆ್ಯಂಡ್ ರೀಡಿಂಗ್ ನ್ಯೂಸ್ ಪೇಪರ್ ಡೈಲಿ ಆ್ಯಂಡ್ ಹೇಗೆ ಅದು ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ವಿ ಆರ್ ಟಾಕಿಂಗ್ ಟುಡೇ ಓನ್ಲಿ ಅಬೌಟ್ ದ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಪಾಯಿಂಟ್. ಕೆಲವ್ರಿಗಿರುತ್ತೆ ಸ್ಟೂಡೆಂಟ್, ದೇರ್ ಆರ್ ಮೋರ್ ಸ್ಟೂಡೆಂಟ್ಸ್ ವಿಲ್ ನಾನು ನ್ಯೂಸ್ ಪೇಪರೇ ಓದಿಲ್ಲ. ಆಫ್ಟರ್ ಕ್ಲಿಯರ್ ಆದವರೇ ಹೇಳ್ತಾರೆ ನ್ಯೂಸ್ ಪೇಪರೇ ಓದಿಲ್ಲ ನಾನು ಅಂತ ಹೇಳ್ತಾರೆ. ಹಾಗೆಯೇ ನಾನು ಮಂತ್ಲಿ ಮ್ಯಾಗ್ಝಿನ್ ಓದಿಲ್ಲ ಅಂತ ಹೇಳ್ತಾರೆ. ಅದು ನನ್ನ ಪ್ರಕಾರ ನಾನು ಅದು ಸಜೆಸ್ಟ್ ಮಾಡಲ್ಲ. ಬಿಕಾಸ್ ನ್ಯೂಸ್ ಪೇಪರ್ ರೀಡಿಂಗ್ ಮತ್ತು ಅದೊಂದು ಕಾಂಪ್ರಹೆನ್ಸಿವ್ ನಾಲೆಜ್ ಕೊಡುತ್ತೆ ಮತ್ತು ನಿಮಗೆ ಒಂದು ಹೋಲಿಸ್ಟಿಕ್ ವ್ಯೂಸ್ ವಿತ್ ರೆಸ್ಪೆಕ್ಟ್ ಟು ಎನಿ ಒಂದು ಇನ್ಸಿಡೆಂಟ್ ಅವ್ರ ಕಂಟೆಂಟ್ ಬಗ್ಗೆ ಬ್ರಾಡರ್ ವ್ಯೂ ಕೊಡುತ್ತೆ. ವಿಲ್ ಆಸ್ಕ್ ವಿತ್ ಭಾವನಾ ಒನ್ಸ್ ಕರೆಂಟ್ ಅಫೇರ್ಸ್ ಅನ್ನೋದು ನೀವು ಹೇಗೆ ಪ್ರಿಪೇರ್ ಆಗಿದ್ದರೆ ನಿಮಗೆ ಅದು ಎಷ್ಟು ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಅಂತ ಅನಿಸುತ್ತೆ. ವಿತ್ ರೆಸ್ಪೆಕ್ಟ್ ಟು ಸ್ಪೆಷಲಿ ಈ ಪ್ರಿಲಿಮ್ಸ್ಗೆ ಹೇಗೆ ಕರೆಂಟ್ ಅಫೇರ್ಸು ಹೆಲ್ಪ್ ಆಯಿತು. 38 ಕ್ವಶನ್ ಕರೆಂಟ್ ಅಫೇರ್ಸ್ ವಿತ್ ರೆಸ್ಪೆಕ್ಟ್ ಟು ಬಂದಿದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಲೈಕ್ ಹೌ ಯು, ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ? ನಾನು ಕರೆಂಟ್ ಅಫೇರ್ಸ್ ಅಂದರೆ ಸ್ಟಾರ್ಟಿಂಗ್ ಡೇಸ್ ಐ ಡಿಡ್ ರೀಡ್ ನ್ಯೂಸ್ ಪೇಪರ್, ಬಟ್ ಸಮ್ಹೌ ಲೇಟರ್ ಪ್ರಿಲಿಮ್ಸ್ ಹತ್ರ ಬರೋ ಟೈಮಲ್ಲಿ ಐ ಡಿಡ್ ನಾಟ್ ರೀಡ್. ಬಟ್ ಐ ಸಜೆಸ್ಟ್ ಇಫ್ ಸಮನ್ ಈಸ್ ರೀಡಿಂಗ್ ನ್ಯೂಸ್ ಪೇಪರ್ ಇಟ್ ವಾಸ್ ಡೆಫಿನೆಟ್ಲಿ ಹೆಲ್ಪ್ಫುಲ್. ಅಂದರೆ ವಿಲ್ ಬಿ ಅಪ್ಡೇಟೆಡ್ ಆ್ಯಂಡ್ ನಮಗೆ ಅಷ್ಟು ಟಫ್ ಅನ್ಸಲ್ಲ ಓದೋಕ್ಕಾಗಲಿ, ಮಂತ್ಲಿ ಮ್ಯಾಗ್ಝಿನ್ ಓದೋಕ್ಕಾಗಲಿ, PD 365 ಓದೋಕ್ಕಾಗಲಿ will be a lot more comfortable and it will be helpful only. And but when I'm talking about myself, I did read monthly magazine and I kind of made some short notes from monthly magazines. Yeah, it was very helpful to read and revise. I believe some questions also came directly from those notes which I prepared. Yeah, this was my preparation with respect to current affairs. I did prepare from monthly magazine. Yeah, I have seen that you made a short notes. I think from the June to like December ಅಲ್ಲಿ ನಿಮ್ಮ ಹತ್ರ ಶಾರ್ಟ್ ನೋಟ್ಸ್ ಇತ್ತು. ಈಗ ಐ ಆಮ್ ಟಾಕಿಂಗ್ ಅಬೌಟ್ ಲೈಕ್ ಮೇಕಿಂಗ್ ಶಾರ್ಟ್ ನೋಟ್ಸ್ ಎಷ್ಟು ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ಅಗೇನ್ ನೋಟ್ಸ್ ಮೇಕಿಂಗ್ ಕೆಲವ್ರು ಹೇಳ್ತಾರೆ ಇಟ್ಸ್ ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ತಾರೆ. ಕೆಲವ್ರು ಹೇಳ್ತಾರೆ ಇಟ್ಸ್ ಅಗೇನ್ ಲೈಕ್ ಮೇಕಿಂಗ್ ನೋಟ್ಸ್ ನಿಮಗೆ ಲಾಸ್ಟ್ ಸ್ಟೇಜಲ್ಲಿ ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಅಂತ ಹೇಳಿ. ನೋಟ್ಸ್ ಮೇಕಿಂಗ್ ಅದ್ರ ಬಗ್ಗೆ ಹೇಳೋದಾದ್ರೆ ಭಾವನಾ? ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಅಂದರೆ ರಿವಿಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ನಾಟ್ ಓನ್ಲಿ ಕರೆಂಟ್ ಅಫೇರ್ಸ್ ಐ ಆಮ್ ಟಾಕಿಂಗ್ ಅಬೌಟ್ ಲೈಕ್ ವಿತ್ ಕೋರ್ ಸಬ್ಜೆಕ್ಟು ನೋಟ್ಸ್ ಮೇಕಿಂಗ್ ಶಾರ್ಟ್ ನೋಟ್ಸ್ ಇರೋದು ತುಂಬ ಹೆಲ್ಪ್ ಆಗುತ್ತಾ ಇಲ್ಲ ಅದು ಹೇಗೆ ಅಂತ ನಿಮ್ಮ ಒಂದು ಅನಿಸಿಕೆ? Personal opinion, I did make short notes for history, especially ancient and medieval and modern. And even some parts of polity also I did make. I believe it was very helpful. I think environment kuda in some especially these international organizations and all with respect to environment I did make notes. It was very helpful. Making notes end of the day, especially which are very important, factual based, it will be helpful for revision when we are coming closer to the exam, I believe. So but it is again you should not give too much time for correct. You should not just copy and paste whatever is there in the standard. Now Lakshmikant, it is a standard book, you need to revise it. But if at all if you are thinking to make notes, you should make in a very crisp manner. So just factual or which you feel that you have a tendency to forget those things, so you can make those things so that it will be helpful for you all while revising when you are coming closer to the exam. That's what I believe. Very true. ಏನಕ್ಕಂತ ಹೇಳಿದ್ರೆ ನೀವು ನೋಟ್ಸ್ ಮೇಕಿಂಗ್ ಅಂತ ಹೇಳಿ ತುಂಬ ಅದರಲ್ಲಿರೋದೇ ಸೇಮ್ ಕಾಪಿ ಪೇಸ್ಟ್ ಮಾಡ್ಕೊಳೋದು ನಿಮಗೆ ಮತ್ತೆ ಬಲ್ಕ್ ನೋಟ್ಸೇ ಆಗುತ್ತೆ.
ಮೇಕಿಂಗ್ ಶಾರ್ಟ್ ಆ್ಯಂಡ್ ಕ್ರಿಸ್ಪ್ ನೋಟ್ಸ್ ಇಸ್ ವೆರಿ ಹ್ಯಾಂಡಿ. ಎಕ್ಸಾಮ್ ಹಾಲಲ್ಲಿ ನಿಮ್ಗೆ 1-2-3 ಅವರ್ಸಲ್ಲಿ ಸ್ವಲ್ಪ ಎಷ್ಟು ಫ್ಯಾಕ್ಟ್ ಇದೆ ಅದನ್ನು ನೋಡ್ಕೊಂಡು ಹೋಗೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಇಲ್ಲಂತ ಇಲ್ಲ. ತುಂಬ ನೋಟ್ಸ್ ಮೇಕಿಂಗ್ ಮಾಡ್ಕೊಂಡು ಹೋಗಿ ಅದಕ್ಕೆ ತುಂಬ ಟೈಮ್ ವೇಸ್ಟ್ ಮಾಡೋದು ತುಂಬ ರಾಂಗ್ ಆಗುತ್ತೆ. ಅಗೇನ್ ಸೇಮ್ ನನ್ನ ವ್ಯೂ ಸಹ ಅದೇ ಥರ ಇದೆ. ನೆಕ್ಸ್ಟ್ ಲೈಕ್ ಹೌ ಮೆನಿ ಅವರ್ಸ್ ಆಫ್ ಪ್ರಿಪ್ರೇಷನ್ ಈಸ್ ನೀಡೆಡ್ ಫಾರ್ ದಿಸ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್? ಬಿಕಾಸ್ ಎವ್ರಿ ಒನ್ ವಿಲ್ ಸೇ, ಸಮ್ ವಿಲ್ ಸೇ ನಾನೊಂದು 18 ಅವರ್ಸ್ ಓದಿದ್ದೀನಿ ಅಂತಾರೆ. ಕೆಲವರು ಹೇಳ್ತಾರೆ ಲೈಕ್ ವೆನ್ ಐ ಸ್ಟಾರ್ಟೆಡ್ ಮೈ ಪ್ರಿಪ್ರೇಷನ್ ಆನ್ 2015 ವಿ ವರ್ ಲೈಕ್ ಸ್ಟಿಕ್ ಟು ಒಂದು 6-7 ಅವರ್ಸ್ ಅಂದ್ರೇ ಓಕೆ ಇಟ್ಸ್ ಇನ್ ಆಫ್ ಅಂತ ಹೇಳ್ತಿದ್ರು. ಬಟ್ ಇವಾಗಲಿನ ಒಂದು ಕಾಂಪಿಟೇಟಿವ್ ಫೀಲ್ಡಲ್ಲಿ ಕೇಳಿದ್ರೆ ಒಂದು 15 ಅವರ್ಸ್ ಓದ್ದೆ, 20 ಅವರ್ಸ್ ಓದ್ದೆ ಅಂತ ಹೇಳ್ತಾರೆ. ಆ್ಯಂಡ್ ಹೌ ಯುವರ್ ಲೈಕ್ ಟೈಮ್ ಮ್ಯಾನೇಜ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದ ನಮಗೂ ಟೈಮ್ ಕೊಡಬೇಕು, ಸ್ಲೀಪಿಂಗ್ ಆಗಿರ್ಬೋದಾಗಿ ನಮ್ಮ ಒಂದು ಡೈಲಿ ಆ್ಯಕ್ಟಿವಿಟೀಸ್ಗೆ. ಅದು ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ, ಒಂದು ನಿಮ್ಮ ರೀಡಿಂಗ್ ಅವರ್ಸ್ ಎಷ್ಟು ಇತ್ತು? ಇಲ್ಲ ಒಂದು 18 ಅವರ್ಸ್ ಓದಿದ್ರೆ 15 ಅವರ್ಸ್ 10 ಅವರ್ಸ್ ಅಬೋ ಹೋದ್ರೇ ಕ್ಲಿಯರ್ ಆಗೋದ? ಈ ಥರ ಎಲ್ಲ ಒಂದು ಮಿತ್ಸ್ ಇದೆ, ಅದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ? Actually, you know that I'm not good at time management. Yeah, but actually we need to manage our time well. Akka, she keeps on complaining we are not good at time management. You need to be much more disciplined. Yes, I'm still learning. But I believe when it comes to number of hours which we have to read, so maybe 7-8 hours is suffice. And when we are coming closer to the exam hall, we need to push based on our condition. If we feel like yeah, we are somewhere we have a lot of backlogs to complete, then we need to push 10 hours also, it's fine. But yeah, ideally yeah, 8 hours is enough. And yeah, it is end of the day individual. And but I was reading somewhere around 8 hours every day. But when examination was near and I felt like I have lot to read, then I was pushing to 8-9 hours also sometimes. Yeah, that was the thing. ಅಂದರೆ ನಮ್ಮ ಒಂದು ಹೆಲ್ತ್ ಕಾನ್ಷಿಯಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವಾ? Yeah, it is important. Yeah, but yeah, even I understand the situation of students because I am also part of them. It's like we don't get sleep, we feel like there's a lot of backlog, sometimes due to fear, or maybe we feel like we are near to examination, we need to push anta, we tend to sacrifice our sleep. But 1 or 2 days it's fine, but in a long run maybe it will not be helpful. So maybe our productivity may go down. That's why yeah, having good sleep is very important. Yeah, I am like even yeah, I did compromise with my sleep some days, but I believe it did not help me much. ಓಕೆ, ದಟ್ ಈಸ್ ಟ್ರೂ ಅಗೇನ್. ಏನಕ್ಕಂದರೆ ನೀವು ಒಂದು ಟೈಮ್ ಮ್ಯಾನೇಜ್ಮೆಂಟ್ ಕನ್ಸಿಸ್ಟೆನ್ಸಿಯಾಗಿ ಓದಬೇಕು. 1 ಡೇ 10 ಅವರ್ ಓದೋದು, ಒಂದು 2-3 ಡೇಸ್ ಓದೋದೇ ಇಲ್ಲ, ಈ ರೀತಿಯಾಗಿ ಓದಿದ್ರೆ ಈ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ತುಂಬ ಟಫ್ ಅನಿಸುತ್ತೆ. ನಾವು ಕನ್ಸಿಸ್ಟೆನ್ಸಿಯಾಗಿ ಒಂದು ಟೈಮ್ ಮ್ಯಾನೇಜ್ಮೆಂಟ್, ಡೈಲಿ ಒಂದು 8 ಅವರ್ಸ್ ಓದ್ತಿದ್ದೀವ, 8 ಅವರ್ಸ್ ಕಂಪ್ಲೀಟ್ಲಿ ನಮ್ಮದೊಂದು ಟೈಮ್, ಇವತ್ತು ನಾವು ಈ ಸಬ್ಜೆಕ್ಟ್ ಮುಗಿಸ್ತೀವಿ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಾವು ಒಂದು ಪೀರಿಯಡ್ ಹಾಕ್ಕೊಂಡಿರಬೇಕು. ಬಟ್ ಸಮ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇಲ್ಲ ನಾನೊಂದು 2-3 ಡೇಸ್ ಹೋಗಿ ಅದೊಂದು ಫಂಕ್ಷನ್ ಅಟೆಂಡ್ ಮಾಡಿದೆ, ಆ ರೀತಿಯಾಗಿ ನಾವು ಮತ್ತೆ ಕನ್ಸಿಸ್ಟೆನ್ಸಿಯಿಂದ ಹೊರಗಡೆ ಬಂದು ಮತ್ತೆ ನಮ್ಮನ್ನ ರೆಸ್ಯೂಮ್ ಬ್ಯಾಕ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಸೊ ದಟ್ ಟೈಮ್ ಮ್ಯಾನೇಜ್ಮೆಂಟ್ ವಿತ್ ಕನ್ಸಿಸ್ಟೆನ್ಸಿಯಾಗಿ ಈ ಎಕ್ಸಾಮಿಗೆ ಒಂದು ಅಗೇನ್ ಇಟ್ ಈಸ್ ಇಂಡಿವಿಜುವಲಿಸ್ಟಿಕ್ ಪರ್ಸ್ಪೆಕ್ಟಿವ್. ಏನಕ್ಕಂದರೆ ಕೆಲವರು 10 ಅವರ್ ಓದ್ಬೋದು, ಕೆಲವರು 5 ಅವರಲ್ಲೇ ಸ್ಮಾರ್ಟಾಗಿ ಓದ್ಕೋಬೋದು. ಬಟ್ ಅಗೇನ್ ಇಟ್ ಈಸ್ ಎ ಕನ್ಸಿಸ್ಟೆನ್ಸಿ ಆ್ಯಂಡ್ ವಾಟ್ ಟು ಸೇ perseverance. Yeah, perseverance, and depends on individual. If someone is at maybe 4th attempt, they no need to use that much time. They're already they have all the notes. ಜಾಬ್ ಮಾಡ್ಕೊಂಡು ಹೋಗ್ತಾರೆ. Someone is doing doing job and they are balancing out things. For them maybe 6 hours is also fine. They are giving whatever time they have. And for someone is giving like he or she is in first attempt, they have lot to read, they can push maybe some more hours. So it is an individual call which they have to decide by themselves. ಓಕೆ, ಈಗ ಕೆಲವೊಂದು ಸ್ಟೂಡೆಂಟ್ಸ್ಗಳಾಗಲಿ, ಕೆಲವೊಂದು ನಾವು ಎಕ್ಸಾಂಪಲ್ಸೇ ನೋಡಿರ್ತೀವಿ, 6 ಅಟೆಂಪ್ಟ್ 6 ಇಂಟರ್ವ್ಯೂ ಕೊಟ್ಟಿರ್ತಾರೆ, ಆದ್ರೂ ಎಂಡ್ ಆಫ್ ದ ಟೈಮ್ ದೇ ಆರ್ ಅನೇಬಲ್ ಟು ಕ್ಲಿಯರ್ ದ ಎಕ್ಸಾಮ್. ಅಂದರೆ ಯಾವಾಗ ನಾವು ಎಕ್ಸಿಟ್ ಕಾಲ್ ತಗೋಬೇಕು, ಹಾಗೆ ಹೇಳ್ತಾರಲ್ಲ ಪ್ಲಾನ್ ಬಿ ಆಪ್ಷನ್. ಈ ಎಕ್ಸಾಮ್ ಒಂಥರ ಅನ್ಸರ್ಟನಿಟಿ, ವಿ ಕಾಂಟ್ ಸೇ ದಟ್ ಓಕೆ ಯು ಆರ್ ಸೋ ಇಂಟೆಲ್ ಯು ಕ್ಯಾನ್ ವೆರಿ ಈಸಿಲಿ ಕ್ಲಿಯರ್ ದ ಎಕ್ಸಾಮ್ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಅಗೇನ್ ಆಲ್ ಲಕ್, ಆ ಡೇ ಮ್ಯಾಟರ್ ಆಗುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ, ಬಿಕಾಸ್ ಆಫ್ಟರ್ ಒನ್ ಲಾಂಗ್ ಇಯರ್ಸ್ ಆಫ್ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿ ಯಾವಾಗ ಟೇಕ್ ಬ್ಯಾಕ್ ತಗೋಬೇಕು, ಯಾವಾಗ ತಗೋಬೇಕು ಇಲ್ಲ ಕಂಟಿನ್ಯೂ ಮಾಡಬೇಕು, ಇದೆಲ್ಲ ತುಂಬಾ ಗೊಂದಲ ಇದೆ ಅಂತಾನೆ ಹೇಳ್ಬೋದು ಸ್ಟೂಡೆಂಟ್ಸ್ಗೆ. ಬಿಕಾಸ್ ಇಟ್ಸ್ ಕೈಂಡ್ ಆಫ್ ಒಂಥರ ಅಡಿಕ್ಷನ್. ಇಲ್ಲ ಮತ್ತೊಂದು ಅಟೆಂಪ್ಟ್ ಕೊಡುವ, ಎಂಡ್ ಆಫ್ ದ ಟೈಮ್ ಒಂದು 6 ಅಟೆಂಪ್ಟ್ ಕೊಟ್ಟಿದೀವಿ ಅಂದ್ರೆ ಹಿಂದೆ ಮುಂದೆ ಲೆಕ್ಕಾಗಿ ಒಂದು 8 ಇಯರ್ಸ್ ಟೈಮೇ ಹೋಗುತ್ತೆ. ಆ ಒಂದು ಪಾಯಿಂಟ್ ಅಲ್ಲಿ ಹೇಳೋದಾದ್ರೆ ನಿಮ್ಮ ಒಂದು ಅಭಿಪ್ರಾಯ ಏನು? I think because I am also in that situation, before giving this exam or this attempt, I felt like suppose if I'm not clearing this
attempt prelims, maybe I'll think of something plan B, maybe I'll pursue my studies or something else. I thought in that way, but after like I feel like maybe I might not clear or I might clear this time, but still I feel like let me give another attempt. So yeah, this is a very individual decision which people have to take based on their circumstances. If someone feel I am on the edge and I can give another attempt, then I maybe, because this is a very big dream, and there's a lot of opportunity to serve the society. So if someone feels like another attempt can really make me to get into the list, they can give a chance, I believe. But if someone is in a situation where they cannot afford it, they can choose plan B. They can do job and prepare very comfortably after preparing for some years, I believe. And as Akka said, I am not a pro. Even I am just sorting out things. I don't know what is correct and what is wrong. We don't know. It is individual decision based on the circumstances. They need to take a call. That's what I believe in. Challenges, individual level challenges irbodu. Then because the challenges which I faced, because even I am a student and aspirant, so like it's already third attempt and in a prelims clear agilla once sati. The uncertainty it might be, maybe the pressure what we get sometimes, and the parents kodalla sometimes we ourselves we take the pressure. It's a third attempt, I did BA and MA ಮಾಡಿದ್ದೀನಿ, but ನಾನು ಇದಕ್ಕೋಸ್ಕರನೇ this much time I gave, but still I'm not clearing. So sometimes some people will give up job, then they will come into this exam preparation. So that will also be pressureful for some people. So sometimes years are going, but still we are not getting the result. So there will be a lot of pressures and challenges and the loneliness which an aspirant faces. Because they will be away from everything, their friends, social life, Sacrifice. and they're not getting the fruitful result. There are a lot of challenges which I myself am facing, which I think every aspirant will face. Financially, financially also will be will be still dependent on our parents, and we'll be investing amount also based then the amount, the time which we are investing, but we are not getting return anything. So there are a lot of challenges, and I don't have any solution to those challenges. It's all again it's again all like ನಮ್ಮ ಬ್ಯಾಕ್ಗ್ರೌಂಡ್, ನಮ್ಮ ಫ್ಯಾಮಿಲಿಯವರು ಯಾವ ರೀತಿಯಾಗಿ, ಕೆಲವರಿಗೆ ಫ್ಯಾಮಿಲಿಯವರು ದೇ ವಿಲ್ ಪುಷ್ ಆನ್, ಅವರೇ ಪುಷ್ ಮಾಡ್ತಾರೆ, ಇಲ್ಲ ಇನ್ನೊಂದು ಅಟೆಂಪ್ಟ್ ಕೊಡು ಅಂತ ಹೇಳಿ, ಬಿಕಾಸ್ ದೇ ವಿಲ್, ಕೆಲವರಿಗೆ ಫಿನಾನ್ಷಿಯಲಿ ತುಂಬ ಟಫ್ ಇರುತ್ತೆ ಅಂಥವ್ರು. ವೆರಿ ನಿಯರ್ ಟು ಪ್ರಿಲಿಮ್ಸಲ್ಲಿ ನೀವು ನಿಮ್ಮ ಪ್ರಿಲಿಮ್ಸ್ ಮಾರ್ಕ್ಸ್ನ ಅನಲೈಸ್ ಮಾಡಿದಾಗ ನೀವು ನಿಯರ್ ಟು 5 ಮಾರ್ಕ್ಸಲ್ಲಿ ಹೋಗ್ತಾ ಇದೆ ಅಂದಾಗ ಯು ಕ್ಯಾನ್ ಅಗೇನ್ ಗಿವ್ ಅನ್ ಅಟೆಂಪ್ಟ್ ಆ್ಯಂಡ್ ಯು ಕ್ಯಾನ್ ಮೇಕ್ ನಿಮ್ದು ಏನೇನು ರಾಂಗ್ ಆಗಿದೆ ಹಳೆ ಒಂದು ಓಲ್ಡ್ ನಿಮ್ಮ ಪ್ರಿಪ್ರೇಷನಲ್ಲಿ ರೀಡೈರೆಕ್ಟ್ ಮಾಡ್ಕೋಬೋದು. ಮತ್ತು ನೀವು ಕಂಟಿನ್ಯೂಸ್ಲಿ ಇವರಿಂದ ಸೇಮ್ ಬಾರ್ಡ್ರಲ್ಲೇ ಇರ್ತೀರ ಮಾರ್ಕ್ಸು, ಮತ್ತು ಮುಂದೆ ಹೋಗೋಕ್ಕೆ ಆಗ್ತಾ ಇಲ್ಲ. ಆಲ್ರೆಡಿ 3-4 ಅಟೆಂಪ್ಟ್ ಆಗಿದೆ. ಅಗೇನ್ ಸ್ಪೆಂಡಿಂಗ್ ಲಾಡ್ ಆಫ್ ಇಯರ್ಸ್ ಅಗೇನ್ ಆನ್ ದಿಸ್ ಪ್ರಿಪ್ರೇಷನ್, ಇಟ್ ಈಸ್ ನಾಟ್ ಎಟ್ ಆಲ್ ಗುಡ್ ಐಡಿಯಾ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬಿಕಾಸ್ ಯು ಕ್ಯಾನ್ ಟೇಕ್ ಒಂದು ಪ್ಲಾನ್ ಬಿ ಆಪ್ಷನ್ ಆ್ಯಂಡ್ ಯು ಕ್ಯಾನ್ ಗಿವ್ ಅಪ್ ಮಾಡೋದು ಬೇಡ. They can do job and they can prepare ಮಾಡ್ಬೋದು. because apart from all this generalistic questions, now we are coming to specific paper ಹೇಗಿತ್ತು UPSC CSE? paper it was ಅಂದ್ರೆ ಸ್ವಲ್ಪ they asked ಹೊಸ ಪ್ಯಾಟರ್ನ್ ಬಂದಿದೆ, like 3 statement ಕೇಳಿದ್ದಾರೆ. Last time it was only 2 statements. Okay. 3 statement questions. ಅದಕ್ಕೆ ಮಿಂಚಿ they asked only 2 questions ಸ್ವಲ್ಪ ಇದ್ವು as far as I remember. Then there was some other normal questions also. So it was mix of little change in pattern, and it was like similar pattern. It was mixed paper anta nan feel. Okay. Tricky itta? Some questions were tricky. It's like all questions were very easy, illandre moderate alla. Some questions were tricky, factual. So it was mixed paper. Finally, my last question is with respect to CSET and ಇವಾಗ ಕೆಲವರು GS ಪೇಪರ್ ತುಂಬ ಚೆನ್ನಾಗಿ ಮಾಡಿ ಸ್ಕೋರ್ ಬರ್ತಾ ಇದೆ. ಇವಾಗ ಸೆಕೆಂಡ್ ಪೇಪರ್ನ ತುಂಬ ನೆಗ್ಲೆಕ್ಟ್ ಆಗಿ, ಇಲ್ಲ ಓನ್ಲಿ ಕ್ವಾಲಿಫೈಡ್ ಮಾರ್ಕ್ಸ್ ಅಂತ ಹೇಳಿ ಜಾಸ್ತಿ ಫೋಕಸ್ ಆಗಿ ಓದಿರಲ್ಲ. ಅದ್ರ ಬಗ್ಗೆ ಹೇಳೋದಾದ್ರೆ, ಏನಕ್ಕಂದ್ರೆ ನೀವು ಆಲ್ರೆಡಿ ಹೇಳ್ದಂಗೆ ನಿಮ್ಮದು ಪೇಪರ್ ಫಸ್ಟ್ ಸಮ್ವೇರ್ ಚೆನ್ನಾಗಾಗಿದೆ, ಸೆಕೆಂಡ್ ಪೇಪರಿಂದ ಬಾರ್ಡ್ರ್ ಅಂತ ಹೇಳ್ತಿದ್ದೀರಾ, ಅದ್ರ ಬಗ್ಗೆ ಮಾತಾಡೋದಾದ್ರೆ? ಹೌದು, ಬಿಕಾಸ್ ವಿತ್ ವಾಟ್ ಐ ಹ್ಯಾವ್ ಗಾನ್ ಥ್ರೂ ದಿಸ್ ಅಟೆಂಪ್ಟಲ್ಲಿ ನನ್ನ ಪೇಪರ್ 2 ಅಷ್ಟು ಚೆನ್ನಾಗಾಗಿಲ್ಲ. ಸೊ ಐ ಬಿಲೀವ್ ನಾನು ಇವಾಗ ಇಫ್ ಐ ಲುಕ್ ಬ್ಯಾಕ್ ಐ ಫೀಲ್ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಕೊಡಬೇಕಾಗಿತ್ತು. ಮೇ ಬಿ ಇನ್ನೂ ಸ್ವಲ್ಪ ಟೆಸ್ಟ್ ಸೀರೀಸ್ ಸ್ವಲ್ಪ ಅಟೆಂಪ್ಟ್ ಮಾಡಬೇಕಾಗಿತ್ತು. ರೀಡಿಂಗ್ ಆ್ಯಂಡ್ ಕಾಂಪ್ರಹೆನ್ಷನ್ ಇನ್ನೂ ನಾನು ಐ ಶುಡ್ ಹ್ಯಾವ್ ರೆಡ್ ಮಚ್ ಮೋರ್ ಇನ್ ಅ ಪ್ರೊಫೌಂಡ್ ಮ್ಯಾನರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಅನಿಸ್ತಿದೆ. ಸೊ ಈವನ್ ಐ ಬಿಲೀವ್ CSAT ನೆಗ್ಲೆಕ್ಟ್ ಮಾಡಬಾರ್ದು. ಐ ಬಿಲೀವ್ ದಿಸ್ ಟೈಮ್ ಟಫ್ ಬಂದಿತ್ತು CSAT ಪೇಪರ್ ಅಂತ ನನ್ನ
ನನ್ನ ಅಂಚನೆ. ಇಲ್ಲ, ತುಂಬಾ ಜನ ಹೇಳ್ತಿದ್ದಾರೆ ಈ ಸಲ ಸಿಸೆಟ್ ಪೇಪರ್ ಟಫ್ ಬಂದಿದೆ. ಬಂದಿದೆ. ನನಗೆ ಈವನ್ tough ದೇರ್ ಆರ್ ಅನ್ಸ್ತು. ಸಮ್ ಸ್ಟೂಡೆಂಟ್ ನಾನು ನೋಡ್ದಂಗೆ ವಿಡಿಯೋದಲ್ಲಿ ಆಗಿ ಎಲ್ಲ ನೋಡಿದಾಗ ನ್ಯೂಸ್ ಅಲ್ಲಿ ನೋಡಿದಾಗ ಪೇಪರ್ ಫಸ್ಟ್ ನ 100 ಅಷ್ಟು ನಿಯರ್ ಬಂದಿದ್ದಾರೆ, 100+ ಇವನ್ ಸ್ಕೋರ್ ಮಾಡಿದ್ದಾರೆ. ಪೇಪರ್ ಸೆಕೆಂಡ್ ಇಂದ ಬಾರ್ಡರ್ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಯಾವಾಗ್ಲೂ ಪೇಪರ್ ಫಸ್ಟ್ ಚೆನ್ನಾಗಿ ರೆಡಿಯಾಗಿ ಸೆಕೆಂಡ್ ಪೇಪರ್ನ ನೆಗ್ಲೆಕ್ಟ್ ಮಾಡಿದ್ರು ನಿಮಗೆ ಪ್ರಿಲಿಮ್ಸ್ ಕ್ಲಿಯರ್ ಆಗೋಕ್ಕಾಗಲ್ಲ. ನೀವು ಎಷ್ಟೇ ಇಂಟೆಲ್ ಇದ್ರೂ ನಾವು ಕ್ಲಿಯರ್ ಮಾಡ್ಕೊಡೋಕ್ಕಾಗಲ್ಲ. ಎಕ್ಸಾಂಪಲ್ ನಾವು ಇವಾಗ ಭಾವನೆ ಲಾಸ್ಟ್ ಇಯರ್ ತುಂಬಾ ಪ್ರಿಪೇರ್ ಆಗಿದ್ರು ನೀವು ಪ್ರಿಲಿಮ್ಸ್ ಸೆಕೆಂಡ್ ಪೇಪರ್ ಸಿಸೆಟ್ 2 hours ಡೈಲಿ ಕೊಡ್ತಾ ಇದ್ವಿ ನಾವು. ಅಟ್ಲೀಸ್ಟ್ ಫುಲ್ ಫ್ಲೆಶ್ಡ್ ಆಗಿ ಜನವರಿಯಿಂದ ನಾವು ಕಂಪ್ಲೀಟ್ಲಿ ಕೊಟ್ಟಿದ್ವಿ. ಬಟ್ ಈ ವರ್ಷ ನೀವು ಸಿಸೆಟ್ ಪ್ರಿಪರೇಷನ್ ನೋಡೇ ಇರ್ಲಿಲ್ಲ, ಕಮ್ಮಿ ಕೊಟ್ಟಿದ್ರಿ. ಅದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಹೇಳೋದಾದ್ರೆ ಕೈಂಡ್ ಆಫ್ ಸ್ವಲ್ಪ ರಿಗ್ರೆಟ್ ಆಗ್ತೀನಿ ಅದರ ವಿಷಯ ಬಗ್ಗೆ. ಮೇ ಬಿ ಐ ಶುಡ್ ಹ್ಯಾವ್ ಗಿವನ್ ಮಚ್ ಮೋರ್ ಟೈಮ್ ಬಿಕಾಸ್ ನಾನು ಇವಾಗ ಬಾರ್ಡರ್ ಅಲ್ಲಿ ಇದ್ದೀನಿ. ದೇರ್ ಆರ್ ಮೆನಿ ಸ್ಟೂಡೆಂಟ್, ತುಂಬಾ ಜನರಿಗೆ ಸಿಸ್ಯಾಟ್ ಟಫ್ ಆಗಿದೆ. ಇನ್ನೊಂದು GS ಅಲ್ಲಿ ಜಾಸ್ತಿ ಸ್ಕೋರ್ ಆದ್ರೂ ಸಹ ಸಿಸ್ಯಾಟ್ ಟಫ್ ಬಂದಿರೋದ್ರಿಂದ ಪ್ರೊಬೆಬಿಲಿಟಿ ಕಾಂಪ್ರಹೆನ್ಸಿವ್ ಪಾರ್ಟಲ್ಲಿ ಆನ್ಸರ್ ಕೀ UPSC ಇದು ಮತ್ತೆ ಕೋಚಿಂಗ್ ಸೆಂಟ್ರಲ್ಲಿ ಕೊಡೋ ಆನ್ಸರ್ ಕೀ ಡಿಫರ್ ಇರುತ್ತೆ. ಸೊ ದಟ್ ಹೋಪಿಂಗ್ ದಟ್ ಶಿಲ್ ಬಿ ಕ್ಲಿಯರಿಂಗ್ ಇನ್ ಮೈ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಹೇಳ್ತಾ ಇರೋದು. ಸಿಸ್ಯಾಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ನೀವು ಸಿಸ್ಯಾಟ್ನ ತುಂಬ ನೆಗ್ಲೆಕ್ಟ್ ಆಗಿ ಕ್ವಾಲಿಫೈಡ್ ಪೇಪರ್ ಇದೆ ಅಂತ ಕಮ್ಮಿ ಪ್ರಿಫರೆನ್ಸ್ ಕೊಡಬೇಡಿ. ಟೆಸ್ಟ್ ಸೀರೀಸ್ ಆಗಲಿ, ಹಾಗೆ ಒಂದು ಡೈಲಿ 1 hour ನೀವು ಕೊಟ್ಟರು ಸಾಕು. 1 or 2 hours ಡೈಲಿ ಪ್ರಿಪ್ರೇಷನ್ ಜೊತೆನೇ ನೀವು ಸಿಸ್ಯಾಟ್ ಪೇಪರ್ಗೆ ಇಂಪಾರ್ಟೆಂಟ್ ಕೊಡೋದ್ರಿಂದ ನಿಮಗೆ ರಿಸ್ಕ್ ಅನ್ನೋದು ತುಂಬ ಕಮ್ಮಿಯಾಗಿ ಪ್ರಿಲಿಮ್ಸ್ನ ಈಸಿ ಕ್ಲಿಯರ್ ಮಾಡ್ಕೊಳ್ಬೋದು. ಅಷ್ಟಂದರೆ PYQs ತುಂಬ ಇಂಪಾರ್ಟೆಂಟ್ ಪಾತ್ರ ಅಂತ ಹೇಳ್ತಾರೆ. ಮೋರ್ ಆಫ್ ಕ್ವಶನ್ ರಿಪೀಟ್ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ? ಹೌದು, ಈವನ್ ವಾಟ್ ಐ ಫೀಲ್ ಟಾಪರ್ಸ್ ಕೂಡ ತುಂಬಾ ಹೇಳ್ತಾರೆ. ಈವನ್ ಐ ಬಿಲೀವ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾವು ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಅಟ್ಲೀಸ್ಟ್ 10 years ಮತ್ತೆ 5 years ನಾವು ಫುಲ್ ಸ್ಟ್ರಾಂಗ್ ಆಗಿ ಇರೋದು ತುಂಬಾ ಇಂಪಾರ್ಟೆಂಟ್. ಅದು ದಟ್ ವಿಲ್ ಆಲ್ಸೋ ಹೆಲ್ಪ್ ಅಸ್. ಪೇಪರ್ 1 ಅಂತಾನೆ ಅಲ್ಲ, ಪೇಪರ್ 2 ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಐ ಬಿಲೀವ್ ದೇ ಆರ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಮ್ಗೆ ಏರಿಯಾ ಗೊತ್ತಾಗುತ್ತೆ, ಈ ಏರಿಯಾ ಇಂಪಾರ್ಟೆಂಟ್. ಹಿಸ್ಟ್ರಿಯಲ್ಲಿ, ಬುದ್ಧಿಸಮ್ ಅಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದೇ ಟಾಪಿಕ್ ಅಲ್ಲಿ ದೇ ವಿಲ್ ಆಸ್ಕ್ ಡಿಫರೆಂಟ್ ಕ್ವಶನ್. ಐ ಥಿಂಕ್ ಎವ್ರಿ ಒನ್ ನೋ ಇಟ್, ಬಟ್ ಸಮಟೈಮ್ಸ್ ವಿ ಟೆಂಡ್ ಟು ನೆಗ್ಲೆಕ್ಟ್ ಇಟ್, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈವನ್ ನಾವು ಲೈಕ್ ವಿಜಯನಗರ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾನು ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತಿದ್ದೆ PYQs ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನೀವು ಹೇಳ್ದಂಗೆ ಏರಿಯಾ ಆಫ್ ಕ್ವಶನ್ ಆ ಏರಿಯಾದು ಎಲ್ಲ ಇಯರ್ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ದಟ್ PYQs ತುಂಬಾನೇ important for paper 1 and paper 2 both it is very important because they are taking every area question. ಅಲ್ಲಿಂದ ಕ್ವಶನ್ ಬಂದೇ ಬರುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ ಇವಾಗ ನೀವು ಹೇಳ್ದಂಗೆ ಅಂದ್ರೆ ಎವ್ರಿ ಏರಿಯಾ, ಬುದ್ಧಿಸಮ್, ಜೈನಿಸಮ್, ಹಿಸ್ಟ್ರಿ ಅಲ್ಲಿ ಆದ್ರೆ ವಿಜಯನಗರ, ದೆನ್ ಇವನ್ ಹಿಸ್ಟ್ರಿಯಲ್ಲಿ ದೇ ವಿಲ್ ಆಸ್ಕ್ ಲಾಟ್ ಆಫ್ ಆಕ್ಟ್, ರೆಗ್ಯುಲೇಟಿಂಗ್ ಆಕ್ಟ್ಸ್, ಪೋಸ್ಟ್ ಮತ್ತೆ ಕಾನ್ಸ್ಟಿಟ್ಯೂಷನಲ್ ಆಕ್ಟ್ಸ್ ಇಂದ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಾಡರ್ನ್ ಹಿಸ್ಟ್ರಿ. ಪಾಲಿಟಿ ಇಂದ ಕ್ವಶನ್ಸ್ ಕಮ್ಸ್ ಫ್ರಮ್ ದಟ್ ಏರಿಯಾ. ದೆನ್ ದಿಸ್ ಶೆಡ್ಯೂಲ್ ಏರಿಯಾ, ಟ್ರೈಬಲ್ ಏರಿಯಾ, ಶೆಡ್ಯೂಲ್ ಏರಿಯಾ, that is also important. Panchayat. So we tend to recognize, okay, this area is important, we should focus little more. So matte we will also, it will help us to analyze in much more profound manner where we should give more important, where we should give little less importance anta. So there are some area questions even though we neglect to read andrunu agutte, nadiyutte, because ಕೆಲವರು ಓದೋದೇ ಇಲ್ಲ. because there may question comes also, may not come also. But there are some areas we need to like read many times. ಆ ಥರ ಅದು ಯಾವಾಗ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಲುಕ್ ಬ್ಯಾಕ್ ದ ಕ್ವಶನ್ ಪೇಪರ್, PYQsನ ನೋಡಿದಾಗ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಇದು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ಅಂತ ಹೇಳಿ ಅಲ್ಲ, ಎಲ್ಲ ಎಕ್ಸಾಮಿನೇಷನ್ಗೂ PYQs ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ. ಸೊ ದಟ್ ಒಂದು ಲಾಸ್ಟ್ ಒಂದು 10 years PYQs, ಅಟ್ಲೀಸ್ಟ್ ಒಂದು 5 years ಬಿಫೋರ್ ಎಕ್ಸಾಮ್ಗೆ ಕ್ವಶನ್ ಪೇಪರ್ PYQs ನೋಡೋದು ತುಂಬ ಇಂಪಾರ್ಟೆಂಟ್ ಅನ್ನೋದು ನಮ್ಮ ಅಭಿಪ್ರಾಯ. ನೆಕ್ಸ್ಟ್ ಲಾಸ್ಟ್ಲಿ ಹೇಳಬೇಕಂದ್ರೆ ನಾವೊಂದು ಈ ವರ್ಷದ್ದು UPSC CSE 2025 GS ಪೇಪರ್ ಒಂದು 5 ಸಮ್ ಟ್ರಿಕ್ಕಿ ಕ್ವಶನ್ ವಿ ಆರ್ ಲುಕಿಂಗ್ ಇಂಟು. ಭಾವನಾ, ಯಾವ ಕ್ವಶನ್ ನಿಮಗೆ ಸಮ್ ಟ್ರಿಕ್ಕಿ ಅನಿಸ್ತು? ದೇರ್ ವರ್ ಸಮ್ ಕ್ವಶನ್ ಈಸಿ ವಿತ್ ಸ್ಮಾರ್ಟ್ನೆಸ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಅನ್ನೋದಾದ್ರು ಒಂದು 5 ಕ್ವಶನ್ ಬಗ್ಗೆ, ಒಂದು ಸಮ್ ಕ್ವಶನ್ ಬಗ್ಗೆ ಹೇಳೋದಾದ್ರೆ ಒಂದು ಹಾಂ, ಜಸ್ಟ್ ಶೋ ಮಿ ಎನಿ ಕ್ವಶನ್, ಐ ವಿಲ್ ಟ್ರೈ ಟು ಆನ್ಸರ್. ಸಮ್ ಕ್ವಶನ್ ನಾನು ಕೇಳ್ತೀನಿ, ಅವ್ರು ಹೆಂಗೆ ಹ್ಯಾಂಡಲ್ ಮಾಡಿದ್ರು ಅಂತ ನೋಡುವ. ರ್ಯಾಂಡಮ್ ಆಗಲಿ ತೊಗೊತಿದ್ದೀನಿ. ಓಕೆ, ದಿಸ್ ಹಿಸ್ಟ್ರಿ ಬೇಸ್ಡ್ ಕ್ವಶನ್ ನಂಬರ್ 18, ವರ್ಷನ್ ಎ ಅಲ್ಲಿ, ದ ಫಸ್ಟ್ ಗಾಂಧರ್ವ ಮಹಾವಿದ್ಯಾಲಯ, ಎ ಮ್ಯೂಸಿಕ್ ಟ್ರೈನಿಂಗ್ ಸ್ಕೂಲ್, ವಾಸ್ ಸೆಟ್ ಅಪ್ ಇನ್ 1901 ಬೈ ವಿಷ್ಣು ದಿಗಂಬರ ಪಲುಸ್ಕರ್. ಆಪ್ಷನ್ ಬಂದ್ಬಿಟ್ಟು ಡೆಲ್ಲಿ, ಗ್ವಾಲಿಯರ್ ಆ್ಯಂಡ್ ಉಜ್ಜಯಿನಿ ಆ್ಯಂಡ್ ಲಾಹೋರ್ ಅಂತ ಇದೆ.
ಐ ಥಿಂಕ್ ನೀವೇ ಯಾವ ರೀತಿಯಾಗಿ ಆನ್ಸರ್ ಮಾಡಿದ್ರಿ ಅದೇ ಅಂದ್ರೆ ನಿಮ್ಗೆ ಸ್ಪೆಸಿಫಿಕ್ ಫ್ಯಾಕ್ಟ್ ಬಗ್ಗೆ ಗೊತ್ತಿದೆಯಾ? ಇಲ್ಲ, ಇದು ನೀವು ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಭಾವನಾ? ಇದು ನಾನು ಓದಿದ್ದಿಲ್ಲ ಎಲ್ಲಾದರೂ, ಬಟ್ ನನಗೆ ಗಾಂಧರ್ವ ಅಂತ ಇದೆ ಅಲ್ಲ, ಸೊ ಇಟ್ ವಿಲ್ ನಾಟ್ ಬಿ ನಿಯರ್ ಟು ಡೆಲ್ಲಿ, ಗ್ವಾಲಿಯರ್ ಹತ್ರ ಇರೋ ಚಾನ್ಸ್ ಇಲ್ಲ ಅಂತ ಅನ್ಕೊಂಡೆ. ಉಜ್ಜೈನ್ ಹತ್ರ ಇರಲ್ಲ, ಮೇ ಬಿ ಲಾಹೋರ್ ಆ ಏರಿಯಾದಲ್ಲಿ ಗಾಂಧರ್ವ ಆ ಏರಿಯಾ ಬರುತ್ತೆ. ಇನ್ ದಟ್ ಬೇಸಿಸ್ ಯು ಎಲಿಮಿನೇಟೆಡ್ ದಿಸ್ 3 ಏರಿಯಾ ವೈಸ್ ಲಾಹೋರ್ ಇಸ್ somewhere near to it and it might be the answer. I did a guess work and I believe coaching institute answer that is the correct answer. See, there were some time ನಮ್ಗೆ ಏನ್ ಅನ್ಸುತ್ತೆ, even though we will think that okay reading question ಆದ್ಮೇಲೆ ನಾವು ಅನ್ಕೊಂತೀವಿ ಈ ಕ್ವಶನಿಗೆ ಆನ್ಸರ್ ಬರಲ್ಲ, ವಿಲ್ ಮೂವ್ ಆನ್ ಅಂತ ಹೇಳಿ. ಆ ಥರ ಮಾಡೋದು ಬೇಡ. ಬಿಕಾಸ್ there were some question ನಾವು ನೋಡಿದಾಗ ಎಲಿಮಿನೇಟ್ ಮಾಡ್ಕೊಂತ ಟ್ರಿಕ್ ಏನಾದರೂ ಯೂಸ್ ಮಾಡ್ಕೊಂಡು ಈ ಕ್ವಶನ್ ನೋಡಿ ಗೆಸ್ಸಿಂಗ್ ಮಾಡಿದರೆ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಅಂತ ಹೇಳಿದ್ರೆ ಲೈಕ್ ಒನ್ ಮೋರ್ ಕ್ವಶನ್ ವಿತ್ ರೆಸ್ಪೆಕ್ಟ್ ಟು ಸೈನ್ಸ್ ಬೇಸ್ಡ್ ಕ್ವಶನ್ ಇದೆ. ಇನ್ ದ ಕಾಂಟೆಕ್ಸ್ಟ್ ಆಫ್ ಈ ಕ್ವಶನ್ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಭಾವನಾ? 28 ಕ್ವಶನ್ ಇದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ 3 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ರು. ಸೊ ಸ್ಟೇಟ್ಮೆಂಟ್ 1 ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಇನ್ ದ ಕಾಂಟೆಕ್ಸ್ಟ್ ಆಫ್ ಎಫೆಕ್ಟ್ ಆಫ್ ವಾಟರ್ ಆನ್ ರಾಕ್ಸ್, ಚಾಕ್ ಈಸ್ ನೋನ್ ಆಸ್ ವೆರಿ ಪರ್ಮಿಯಬಲ್ ರಾಕ್, whereas clay is known as quite an impermeable or least permeable. Quite an impermeable ಅಂತ ಹೇಳಿದ್ದಾರೆ. ಕಂಪ್ಲೀಟ್ಲಿ ಇಂಪರ್ಮಿಯಬಲ್ ಆರ್ ಆ ಥರ ಕೊಟ್ಟಿಲ್ಲ ಅವರು. ಸ್ಟೇಟ್ಮೆಂಟ್ 1 ಕ್ವೈಟ್ ಆನ್ ಇಂಪರ್ಮಿಯಬಲ್ ಆರ್ ಲೀಸ್ಟ್ ಪರ್ಮಿಯಬಲ್ ರಾಕ್ ಅಂತ ಇದೆ. ಹೌದು, ಆನ್ ದಟ್ ಬೇಸಿಸ್ ಓಕೆ. ಸ್ಟೇಟ್ಮೆಂಟ್ 2 ಬಂದ್ಬಿಟ್ಟು chalk is porous and hence can absorb water ಅಂತ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ 2. ಸ್ಟೇಟ್ಮೆಂಟ್ 3 ನನ್ನ ಮೈಂಡ್ ಸೆಟ್ ಹೇಳ್ತಿದ್ದೆ ನಾನು ಎಕ್ಸಾಮ್ ಹಾಲಲ್ಲಿ ಓದೋ ಟೈಮಲ್ಲಿ. ಸ್ಟೇಟ್ಮೆಂಟ್ 3 ಕ್ಲೇ ಈಸ್ ನಾಟ್ ಅಟ್ ಆಲ್ ಪೋರಸ್. ಐ ಫೆಲ್ಟ್ ಇದು ಸ್ವಲ್ಪ ಜಾಸ್ತಿ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಥರ ಆಯಿತು ಅಂತಾನೆ ಅನ್ಕೊಂಡು. ಯಾವುದೇ ಒಂದು ಸಾಯಿಲು ಎಕ್ಸ್ಟ್ರೀಮ್ಲಿ ಪೋರಸ್, ನಾಟ್ ಎಟ್ ಆಲ್ ಪೋರಸ್ ಅಂತ ಇಲ್ಲ ಅಲ್ವಾ? ಹೌದು. ದಟ್ ಬೇಸಿಸ್ ನಾಟ್ ಎಟ್ ಆಲ್ ಪೋರಸ್, ಆಸ್ ಯು ಸೆಡ್ ಇಟ್ ಇಸ್ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ಯು ರಿಮೂವ್ ದಿಸ್. ವೆನ್ ಐ ರಿಮೂವ್ ಸ್ಟೇಟ್ಮೆಂಟ್ 3 ಅಂಡ್ ಅವರು ಸ್ಟೇಟ್ಮೆಂಟ್ 1 ಅಲ್ಲಿ ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಇಟ್ ಈಸ್ ಕಂಪ್ಲೀಟ್ಲಿ ಇಂಪರ್ಮಿಯಬಲ್ ಅಂತ ಕೊಟ್ಟಿಲ್ಲ, ಇಟ್ ಇಸ್ ಕ್ವೈಟ್ ಅನ್ ಇಂಪರ್ಮಿಯಬಲ್ ಆರ್ ಲೀಸ್ಟ್ ಪರ್ಮಿಯಬಲ್ ಅಂತ ಕೊಟ್ಟಿದ್ದಾರೆ. ಸೊ ಇಫ್ ವಿ ಲುಕ್ ಅಟ್ ದಟ್ ಬೇಸಿಸ್ ಆಲ್ಸೋ ಸ್ಟೇಟ್ಮೆಂಟ್ 3 ವಿಲ್ ಬಿ ರಾಂಗ್. ಸೊ ವೆನ್ ಐ ರಿಮೂವ್ ಸ್ಟೇಟ್ಮೆಂಟ್ 3, the only option which I had was option C. Only one of the statements of 2 and 3 is correct and that explains statement 1. So statement 2 is explaining statement 1. So I felt option C is the right answer. So yeah, knowledge is important, but ee tara ಸ್ವಲ್ಪ ಅವರೇ some keyword whatever person who is preparing the question paper itself, he will through that language we can recognize sometimes the solution to that answer question. There were more of a time they were not checking our like knowledge completely, they're checking our common sense also. Like we could say that common sense based question it is. Next question ತಗೊಂಡು ಹೋದ್ರೆ ನಾವು ಇವಾಗ 20 geography environment based. With reference to planet Earth, consider the following statements. Statement 1 was rainforests produce more oxygen than that produced by oceans ಅಂತ ಕೊಟ್ಟಿದ್ದಾರೆ. Second statement, marine phytoplankton and photosynthetic bacteria produce about 50% of world oxygen. Third statement, we'll read about all this statement and we'll discuss. Third statement, well oxygenated surface water contains several folds higher oxygen than in atmospheric air. Now how you handle this question? So ನಾನೇನು ಅನ್ಕೊಂಡೆ, ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್ ಬಿಕಾಸ್ ರೆಫರೆನ್ಸ್ ಟು ಪ್ಲಾನೆಟ್ ಅರ್ತ್ ಏನ್ ಕೊಟ್ಟಿದ್ದಾರೆ ವಿತ್ ರೆಫರೆನ್ಸ್ ಟು ಪ್ಲಾನೆಟ್ ಅರ್ತ್ ಅಂತ. ಅಂಡ್ ಓಷನ್ ಇಸ್ ಲೈಕ್ ಇಟ್ಸ್ in area wise it is lot more. When I saw, then I felt like with reference to planet earth kotrid mele oceans have like lot more area, then maybe they produce more oxygen and all, then rainforest area anta wise, maybe oceans are more. With statement 1, when I removed statement 1, I had only B and D as the option. Because option A had 1 and 2 as the answer and option C had 1 and 3. Because I am removing statement 1 as the answer, I had option B and D as the only answer. Then when I saw statement 2, marine phytoplankton and photosynthetic bacteria produces about 50% of world's oxygen. Nobody knows this specifically. ಎಷ್ಟು specific ಆಗಿ ಗೊತ್ತಿಲ್ಲ, but I took a chance and I thought like marine phytoplanktons and photosynthetic bacteria. Saying I thought I can give a chance and I felt statement 2 was right and I took a call. So yeah, this is little guesswork, but we could easily eliminate statement 1 and 50-50 chances we could have come down to 50-50 probability. Okay. Consider the following activities. Statement 1 was like production of crude oil, refining, storage and distribution of petroleum, and marketing and sale of petroleum products, and statement 4 was production of natural gas.
how many of the above activities are regulated by Petroleum and Natural Gas Regulatory Board in our country ಅಂತ ಕೊಟ್ಟಿದ್ದಾರೆ. And the options what they gave was only 1, only 2, only 3, or all the 4 ಅಂತ. So the thing is, I felt board is like what to say, it looks over this Marketing, storage, commerce different. and in that way industry commerce, that way it looks up to. And I also believe most of the boards comes under Ministry of Commerce. So I thought like production maybe it does not come under boards. So I removed the production of crude oil and production of natural gas. I thought maybe refining, storage and distribution and marketing it comes, and I took that chance, and then the answer went right. And there is also trick, most people say when 4 statements is given, most probably answer will be only 2. So I don't know. That is again, it is a myth. Maybe like it is also a myth. It won't work every time. Every time. Yeah, when but knowledge is the supreme. We should give first preference to knowledge. Then if we somewhere feels we can take little chance through tricks or elimination, we should push ourselves and we need to take a call. That's what I believe. So yeah, that's how I took that chance and marked the option only 2 as answer. And I think most of the coaching institutes have given the same answer. That's how. Okay. ಈ ಸಲ ಪೇಪರ್ ಫಸ್ಟ್ನ ಚೆನ್ನಾಗಿ ಅಂದರೆ ಸಮ್ವೇರ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ ಕಂಪ್ಯಾರಿಟಿವ್ಲಿ. ನೀವು ಲಾಸ್ಟ್ ಇಯರ್ ಇರೋ ನಿಮ್ಮ ಫಿಯರ್ಫುಲ್ ಮೋಡಲ್ಲಿ ನೀವು ಆಲ್ರೆಡಿ ಇನ್ ದ ಫೀಲ್ಡಲ್ಲಿ ಇರೋದ್ರಿಂದ ಯಾವ ರೀತಿಯಾಗಿ ಒಂದು ನಿಮ್ಮ ಒಂದು ಫೈನಲ್ ವಾಟ್ ಟು ಸೇ ಸಜೆಷನ್ ಕೊಡ್ತೀರಾ ಸ್ಟೂಡೆಂಟ್ಸಿಗೆ? ಹೊಸದಾಗಿ ಪ್ರಿಪೇರ್ ಮಾಡೋರು ಇರ್ತಾರೆ, ಹಾಗೆಯೇ ಆಲ್ರೆಡಿ ಪ್ರಿಪೇರ್ ಮಾಡಿರ್ತಾರೆ, ಆಲ್ರೆಡಿ ಕೆಲವೊಂದು ಒನ್ ಟೈಮು ನೀವು ಹೇಳ್ದಂಗೆ ಪ್ರಿಲಿಮ್ಸ್ ಕ್ಲಿಯರ್ ಆಗದೆ ಇರೋರು ಇರ್ತಾರೆ. ಬಿಕಾಸ್ ನಾನು ಪ್ರಿಲಿಮ್ಸ್ ಕ್ಲಿಯರ್ ಆಗಿ ಮೇನ್ಸು ಕೊಟ್ಟಿದ್ದೀನಿ, ಹಾಗೆ ನಾನು ಸ್ಟೇಟ್ ಇದರಲ್ಲೂ ಕಂಟಿನ್ಯೂಸ್ಲಿ ಒಂದು 3 ಅಟೆಂಪ್ಟಲ್ಲಿ 3 ಮೇನ್ಸು ಕೊಟ್ಟಿದ್ದೀನಿ. ಸೊ ದಟ್ ಇಟ್ ಇಸ್ ನಾಟ್ ಅಬೌಟ್ ಲೈಕ್ ಕ್ಲಿಯರಿಂಗ್ ಪ್ರಿಲಿಮ್ಸ್ ಮಾತ್ರನೇ ಇಂಪಾರ್ಟೆಂಟ್ ಅಂತ ಹೇಳಿ ಅಲ್ಲ. ಯಾವಾಗಲೂ ಸ್ಟಡೀಸ್ ವಿತ್ ರೆಸ್ಪೆಕ್ಟ್ ಟು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಬೈಫರ್ಕೇಟೆಡ್ ಆಗಿ ಹೋಗಬಾರ್ದು. ಒಂದು ಸಮ್ ಮಂತ್ಸ್ ಇಟ್ ಹ್ಯಾಸ್ ಟು ಗೋ ಬೈ ಇಂಟಿಗ್ರೇಟೆಡ್ ಸ್ಟಡಿಯಾಗಿ ಹೋಗಬೇಕು. ನೆಕ್ಸ್ಟ್ ಆಸ್ ಭಾವನಾ ಸೆಡ್ ಆಲ್ರೆಡಿ ಲೈಕ್ ದೆರ್ ಇಸ್ ಅಗೈನ್ ಇಂಡಿವಿಜುವಲಿಸ್ಟಿಕ್ ಪಾಯಿಂಟಲ್ಲಿ ಥಿಂಕ್ ಮಾಡಿದ್ರೆ ಕೆಲವರು ಪ್ರೋ ಇದ್ದವರು ಪ್ರಿಲಿಮ್ಸ್ ನಾನು ಹೆಂಗಿದ್ರು ಕ್ಲಿಯರ್ ಮಾಡ್ತೀನಿ ಅನ್ನೋರು 3 months ಇಸ್ ಇನಫ್ ಫಾರ್ ದ ಪ್ರಿಲಿಮ್ಸ್ ಪ್ರಿಪ್ರೇಷನ್. ಇನಿಷಿಯಲಿ ಅಲ್ಲ, ಸೆಕೆಂಡ್ ಅಟೆಂಪ್ಟ್ ಆ ಥರ ಕೊಡೋರು. ಹಾಗೆ ಕೆಲವರು ಪ್ರಿಲಿಮ್ಸಲ್ಲಿ ತುಂಬಾ ಕಷ್ಟ ಆಗ್ತಿದೆ ಕ್ಲಿಯರ್ ಆಗಕ್ಕೆ ಅನ್ನೋರು ತಮ್ಮ ಒಂದು 5-6 monthನೇ ಕೊಡ್ಬೋದು ಅಂತಲೇ ನಂದೊಂದು ಒಪಿನಿಯನ್. ಭಾವನಾ ಏನು ಹೇಳ್ತೀರಾ? Yeah, that's what Akka said. As Akka said, yeah, even I am a student, even I am preparing myself. Whatever I felt, what I went through, what was my experience, I just shared. I might be true, most of the time I might not be true also. And yeah, this is what I experienced. I believe some things are very much important, like previous year test series, our revision, some things like short notes can help us end of the day during revision time, and not neglecting CSAT like me. Yeah, it's very important. And yeah, even I myself sometimes now also I see the toppers, what should I do? Yeah, what I felt, I just and what was my experience this time in prelims, I just shared it to you all. And yeah, I am not like a very pro in it, because I myself I did not cleared any prelims, just because you will be clearing this time prelims, madam. But just because Akka is very close to me, and Akka felt like you can share your experience, whether it is anyhow you just share it. It might be helpful who are going through the same phase. And I believe Akka is little more better person to tell about prelims, because she continuously cleared lot of prelims. Maybe 3-4 prelims she continuously cleared in KS or UPSC. And she is a better person. Whatever I felt like I shared it to you all. ನಿಮಗೆ ಇಷ್ಟ ಆಗಿದ್ರೆ ನೀವು ಇದರಲ್ಲಿ ಸಣ್ಣ ಪುಟ್ಟ ಆ ಕಡೆ ಈ ಕಡೆ ಏನಾದರೂ ಮಿಸ್ಟೇಕ್ ಇದ್ರೆ ನಾನು ರೀರೈಟ್ ಮಾಡಿಕೊಂಡು ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಬೋದು. ಹಾಗೆ ಲೈಕ್ ಕಾಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.